ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಈ ಮಾಸ ಅಂದರೆ ಜುಲೈ ತಿಂಗಳನ್ನು ನೀವು ಶುರು ಮಾಡಿದ್ದೀರಾ ಈಗಾಗಲೇ. ಈ ತಿಂಗಳಲ್ಲಿ ಯಾವ ರೀತಿ ಬದಲಾವಣೆ ಬರುತ್ತೆ, ಹಾಗೆ ಯಾವ ರೀತಿ ಸರ್ಪ್ರೈಸ್ಗಳು ನಿಮ್ಮನ್ನು ಬಂದು ತಲುಪ್ತವೆ, ಹಾಗೆ ಯಾವ ರೀತಿಯ ಬ್ಲೆಸ್ಸಿಂಗ್ ಅಂದರೆ ಯಾರೆಲ್ಲ ನಿಮಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿದ್ರ, ಇಲ್ಲ ನೀವು ಯಾರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿದ್ರಲ್ಲ, ಖಂಡಿತವಾಗಿಯೂ ಅವು ಉಡುಗೊರೆಯ ರೂಪದಲ್ಲಿ ನಿಮ್ಮ ಬಳಿ ಬರ್ತವೆ. ಹಾಗೆ ನಿಮ್ಮ ಕರ್ಮಗಳಿಗೆ ಪ್ರಸನ್ನರಾಗಿ ನೀವು ನಂಬಿದ ದೈವಿ ಶಕ್ತಿಗಳು ನಿಮ್ಮನ್ನು ಅನುಗ್ರಹಿಸಲಿಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆ ಈ ಮಂತಲ್ಲಿ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಹಾಗೆ ಈ ತಿಂಗಳಲ್ಲಿ ಕೆಲವು ಸಿಚುವೇಶನ್ಗಳನ್ನು ನೀವು ಹೇಗೆ ಎದುರಿಸಬೇಕು, ನಿಮ್ಮಿಂದ ಆಗುವ ತಪ್ಪುಗಳನ್ನು ಹೇಗೆ ನೀವು ಹಿಡಿತದಲ್ಲಿ ಇಟ್ಕೊಳ್ಬೇಕು, ಹೇಗೆ ಜೀವನದಲ್ಲಿ ನೀವು ಒಂದು ಎಚ್ಚರಿಕೆಯಿಂದ ಮುಂಜಾಗೃತೆಯನ್ನು ವಹಿಸಿ ನೀವು ಮುಂದೆ ಸಾಗಬೇಕು ಅನ್ನೋದು, ಅದರಿಂದ ನಿಮಗೆ ಯಾವ ರೀತಿ ಪರಿವರ್ತನೆ ಸಿಗುತ್ತೆ, ಹಾಗೆ ಎಷ್ಟೆಲ್ಲ ಲಾಭ ಆಗುತ್ತೆ ಅನ್ನೋ ರೀತಿಯಲ್ಲಿ, ಹಾಗೆ ನಿಮಗೆ ಈ ತಿಂಗಳಲ್ಲಿ ಆಗುವ ಹಾನಿಯಿಂದ ನಷ್ಟದಿಂದ ನೀವು ಹೇಗೆ ಪಾರಾಗಬಹುದು ಅನ್ನುವ ರೀತಿಯಲ್ಲಿ ಬಾಬಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ನಿಮಗೆ ಒಂದು ಸಂದೇಶದ ಮೂಲಕ ರಕ್ಷಣೆಯ ರೂಪದಲ್ಲಿ ನಿಮಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಅನ್ನೋದು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಜುಲೈ ತಿಂಗಳ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದಲ್ಲಿ ನೀವು ಬಾಬಾರವರಲ್ಲಿ ಒಂದು ವಿಶ್ವಾಸವನ್ನು ಇಟ್ಟು ಈ ರೀಡಿಂಗನ್ನು ನೋಡ್ತೀರೋ ಅದು ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದರ ಪ್ರಕಾರ ನೀವು ಕೆಲವು ಪರಿವರ್ತನೆಗಳನ್ನು ತಂದುಕೊಳ್ತೀರಾ. ಹಾಗೆ ಆ ಬ್ಲೆಸ್ಸಿಂಗ್ ಏನು ಆಶೀರ್ವಾದ ಸಿಗ್ತಾ ಇದೆಯಲ್ಲ ಅದು ಕೂಡ ನೀವು ಸ್ವೀಕರಿಸುವಂತಾಗತ್ತೆ. ಜುಲೈ ತಿಂಗಳಲ್ಲಿ ಬಾಬಾರವರು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ, ಯಾವೆಲ್ಲ ರೀತಿ ಪರಿವರ್ತನೆ ತರ್ತಾ ಇದ್ದಾರೆ, ನಿಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಯ ಒಂದು ಲಾಭ ಉಂಟಾಗುತ್ತೆ, ಹಾಗೆ ನೀವು ಯಾವುದರಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ವಿಚಾರ ಕೂಡ ನಿಮಗೆ ಈ ರೀಡಿಂಗಲ್ಲಿ ಸಿಗುತ್ತೆ ಸ್ನೇಹಿತರೆ. ಹಾಗಾದರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಈ ಜುಲೈ ತಿಂಗಳಲ್ಲಿ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಅಂದರೆ ನೀವು ನಂಬಿರುವ ದೈವಿ ಶಕ್ತಿಗಳು ನಿಮಗೆ ನ್ಯಾಯ ಕೊಡಿಸಲು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾವೆ. ಹಾಗಾಗಿ ನೀವು ಈ ಜುಲೈ ತಿಂಗಳಲ್ಲಿ ಯಾವ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರಲ್ಲ, ಇಷ್ಟು ವರ್ಷದಿಂದ ಆಗಿರ್ಬೋದು, ಇಷ್ಟು ದಿನಗಳಿಂದ ಆಗಿರ್ಬೋದು, ಅದಕ್ಕೋಸ್ಕರ ಪರಿತಪಿಸಿದ್ರಿ, ಕಣ್ಣೀರಿಟ್ಟಿದ್ರಿ, ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾನೇ ಇದ್ರಿ ಭಗವಂತನಿಗೆ, ಖಂಡಿತ ಜುಲೈ ತಿಂಗಳಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ. ಅದಕ್ಕೋಸ್ಕರ ನೀವು ಇನ್ನೂ ದೃಢವಾದ ವಿಶ್ವಾಸದಿಂದ ಮ್ಯಾನಿಫೆಸ್ಟೇಷನ್ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ ನಿಮಗೆ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಇದೇ ಜುಲೈ ತಿಂಗಳಲ್ಲಿ ನೀವು ಒಂಟಿತನದಿಂದ ದೂರ ಆಗ್ತೀರಾ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಒಂಟಿತನವನ್ನು ಸಹಿಸ್ಕೊಂಡಿದ್ರಿ, ಅದರ ಅನುಭವ ನಿಮ್ಮನ್ನು ಒತ್ತಡಕ್ಕೆ ಈಡು ಮಾಡಿತ್ತು. ಆದರೆ ನಿಮ್ಮ ಜೀವನದಲ್ಲಿ ಸಂತೋಷ ಬರ್ತಾ ಇದೆ. ಅಂದರೆ ಯಾರೋ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ, ನಿಮ್ಮ ಒಂಟಿತನ ದೂರವಾಗತ್ತೆ. ಅಂದರೆ ನೀವೇನು ಖಿನ್ನತೆಗೆ ಜಾರಿದ್ರಲ್ಲ, ಎಲ್ಲರೂ ನಿಮ್ಮ ಸುತ್ತ ಇದ್ದರೂ ಕೂಡ ನೀವು ಒಂಟಿತನದ ಫೀಲ್ ಮಾಡ್ಕೊಳ್ತಾ ಇದ್ರಿ, ಅದು ಯಾವುದೋ ಒಂದು ವಿಚಾರದ ಅಡೆತಡೆ ಇದ್ದಾಗೆ. ಹಾಗಾಗಿ ಆ ವಿಚಾರ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಇದೇ ಜುಲೈ ತಿಂಗಳು ನೀವು ಮಾಡಿದ ಸೇವೆಗೆ, ಪೂಜೆಗೆ, ನಂಬಿಕೆಗೆ ಫಲ ಸಿಗುವ ಸಮಯ ಇದೇ ಜುಲೈ ತಿಂಗಳಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ವಾರದ ಮೊದಲನೆಯ 9 ದಿನಗಳು ನಿಮ್ಮ ಪರಿಸ್ಥಿತಿಗಳು ಸ್ವಲ್ಪ ಹದಗೆಟ್ಟಂತೆ ಅನಿಸಿದ್ರು ಕೂಡ ನೀವು ಮಧ್ಯದಲ್ಲಿ, ಈ ಜುಲೈ ತಿಂಗಳ ಮಧ್ಯದಲ್ಲಿ ನೀವು ಏನು ಬಯಸಿದ್ರಲ್ಲ ಅದು ಖಂಡಿತವಾಗಿ ನಿಮಗೆ ಸಿಗುತ್ತೆ. ನಿಮ್ಮ ಒಂಟಿತನದ ಫೀಲ್ ನಿಮ್ಮಿಂದ ದೂರವಾಗತ್ತೆ. ಯಾವುದೋ ಒಂದು ಅದ್ಭುತವಾದ ಸಂತೋಷ ನಿಮ್ಮನ್ನು ಬಂದು ಸೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕುಗ್ಬೇಡಿ, ದುರ್ಬಲತೆಗೆ ಜಾರಬೇಡಿ. ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ದೃಢವಾದ ನಂಬಿಕೆ ಇರಲಿ. ಎಲ್ಲವೂ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಯೋಜನೆಗಳು ನಿಮ್ಮನ್ನು ಗೆಲ್ಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ನೀವು ಕೂಡ ಅವುಗಳಿಗೆ ಸಹಕರಿಸಿ, ಸಕಾರಾತ್ಮಕವಾಗಿ ಯೋಚಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದು ನಿಮಗೆ ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇತ್ತಲ್ಲ ಅದು ಇದೇ ತಿಂಗಳಲ್ಲಿ ಪರಿವರ್ತನೆಯಾಗಿ ಬದಲಾಗ್ತಾ ಇದೆ ಒಂದು ಒಳ್ಳೆಯ ರೀತಿಯಲ್ಲಿ. ಅಂದರೆ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ ಆ ರೀತಿ. ಅಂದರೆ ನೀವು ಅದಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡಿದ್ರಿ, ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರಿ, ಆದರೆ ಅದು ಆಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ನೀವು ನಿರಾಸೆಗೆ ಜಾರಿಬಿಟ್ಟಿದ್ರೆ, ಆದರೆ ಕರ್ಮ ಇಲ್ಲಿ ಉತ್ತರ ಕೊಡುವ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಹಾಗಾಗಿ ನೀವು ಆ ವಿಚಾರದಲ್ಲಿ ಪರಿವರ್ತನೆಯನ್ನು ಕಂಡೇ ಕಾಣ್ತೀರಾ. ಯಾರು ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ತಗೊಳ್ಬೇಕು ಅಂತೇಳಿ ನಿರ್ಧಾರ ಮಾಡಿದಾರಲ್ಲ, ಖಂಡಿತವಾಗಿ ಇದು ಒಳ್ಳೆಯ ಸಮಯ, ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ಒಂದು ಉದ್ದೇಶದೊಂದಿಗೆ ನೀವು ಸಾಕ್ತಾ ಇದ್ದಾರಲ್ಲ ಅದರಲ್ಲಿ ನಿಮಗೆ ಒಂದು ಒಳ್ಳೆಯ ಪರಿವರ್ತನೆ ಖಂಡಿತ ಸಿಗುತ್ತೆ. ಯಾವುದಕ್ಕೂ ಹೆದರೋದು ಬೇಡ. ನಿಮ್ಮ ಆತ್ಮದಲ್ಲಿ ವಿಶ್ವಾಸವಾಗಿ ಬಲದ ರೂಪದಲ್ಲಿ ನಾನು ಸದಾ ಇರ್ತೀನಿ, ಮುಂದೆ ಸಾಗಿ, ಎಲ್ಲವೂ ನಿಮ್ಮ ಇಚ್ಛೆಯಂತೆ ಪರಿವರ್ತನೆಗೊಳ್ತಾ ಹೋಗುತ್ತೆ ಸಮಯಕ್ಕೆ ಸರಿಯಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಈ ತಿಂಗಳಲ್ಲಿ ನೀವು ಸ್ವಲ್ಪ ಹಣದ ಹರಿವನ್ನು ಕಡಿಮೆ ಮಾಡಬೇಕು, ಅಂದರೆ ಖರ್ಚು ಕಡಿಮೆಯನ್ನು ಮಾಡಿಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ವಿಚಾರ ರೆಸನೇಟ್ ಆಗ್ತದೆ. ಹಾಗೆ ಹಣದ ಸಂಬಂಧಿತ ತೊಂದರೆಗಳಿಗಾಗಿ ನೀವು ನನ್ನಲ್ಲಿ ಪ್ರಾರ್ಥನೆ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ನಾನು ಪರಿವರ್ತನೆಗಳನ್ನು, ಲಾಭಗಳನ್ನು, ಒಳ್ಳೆಯ ವ್ಯಾಪಾರದ ವೃದ್ಧಿಯನ್ನು ತಂದುಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ದೃಢವಾದ ವಿಶ್ವಾಸದಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸದಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ.
ಜುಲೈ 25ನೇ ತಾರೀಕು ನಂತರ ನೀವು ಯಾವೆಲ್ಲ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀರಲ್ಲ, ಅದರಲ್ಲಿ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ಆ ಶುಭ ಕಾರ್ಯಗಳನ್ನು ನೀವು ಮಾಡ್ತೀರಾ. ಅದು ಯಾವುದೋ ಒಂದು ವ್ಯಾಪಾರದಲ್ಲಿ ಮುಂದುವರಿಯೋದಾಗಿರ್ಬೋದು, ಇಲ್ಲ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಬದಲಾವಣೆಯನ್ನು ತಂದ್ಕೊಳ್ಳೋದಾಗಿರ್ಬೋದು, ಯಾರೋ ಬರ್ತಾರೆ ಅನ್ನೋ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ರಲ್ಲ, ಅವ್ರು ಹೇಳಿದಾರಲ್ಲ ನಾನು ಬಂದೇ ಬರ್ತೀನಿ ಅಂತೇಳಿ, ನಿಮ್ಗೆ ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಖಂಡಿತವಾಗಿಯೂ ಜುಲೈ 25ರ ನಂತರ ಆ ಒಂದು ಶುಭ ಗಳಿಗೆ ನಿಮ್ಮನ್ನು ಸೇರ್ತವೆ. ಅಂದರೆ ನೀವು ಅವುಗಳನ್ನು ಆಕರ್ಷಣೆ ಮಾಡ್ಕೊಳ್ತೀರಾ, ಅವುಗಳಿಂದ ನೀವೇನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ, ಈ ತಿಂಗಳ ಕೊನೆಯಲ್ಲಿ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಈ ಸಮಯದಲ್ಲಿ ನಿಮಗೆ ಅನ್ನಿಸ್ತಾ ಇದೆ ಈ ಆಧ್ಯಾತ್ಮಿಕ ಪಯಣ ನಮ್ಮಲ್ಲಿರುವ ಕೆಲವು ಯೋಗ್ಯತೆಗಳನ್ನು, ಹವ್ಯಾಸಗಳನ್ನು ಹೊರಹಾಕಿದೆ. ಅಂದರೆ ನಿಮ್ಮಿಂದ ಕೂಡ ಎಲ್ಲ ರೀತಿಯ ಒಳ್ಳೆಯದು ಆಗತ್ತೆ ಅನ್ನುವ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿದೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸುತ್ತ ಇರೋರನ್ನು ನೀವು ಪರಿವರ್ತನೆಗೊಳಿಸ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಯಾವುದಕ್ಕೂ ಹೆದರೋದು ಬೇಡ. ನೀವೇನು ಅಂದ್ಕೊಂಡಿದ್ದೀರೋ ಆ ವಿಚಾರ ಖಂಡಿತವಾಗಿಯೂ ನಡೆಯುತ್ತೆ. ಈ ತಿಂಗಳಲ್ಲಿ ನೀವು 95ರಷ್ಟು ಆ ವಿಚಾರಗಳಲ್ಲಿ ಪರಿವರ್ತನೆಯನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವೇನು ಮಾಡಬೇಕು ಅಂತ ಇದ್ದೀರಲ್ಲ ಕೆಲಸ, ಇಲ್ಲ ಏನು ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ವಿಚಾರ, ಅದರಲ್ಲಿ ಕೆಲವರು ಅಡೆತಡೆಯನ್ನು ಉಂಟು ಮಾಡಿದ್ದಾರೆ. ಯಾವುದೋ ಒಂದು ನಕಾರಾತ್ಮಕ ಪ್ರಭಾವವನ್ನು ನೇರವಾಗಿ ನಿಮ್ಮ ಮೇಲೆ ಬೀರಿದ್ದಾರೆ. ಆದರೆ ನಿಮ್ಮ ಮತ್ತು ಅವರ ಮಧ್ಯೆ ಬಾಬಾ ಬಂದಿದ್ದಾರೆ, ಗುರು ಬಂದಿದ್ದಾರೆ. ಹಾಗಾಗಿ ಅವರು ಮಾರ್ಗದರ್ಶನ ಮಾಡ್ತಾರೆ. ಯಾವೆಲ್ಲ ದೈವಿ ಶಕ್ತಿಗಳ ಆಶೀರ್ವಾದ ನಿಮಗೆ ಈ ಸಮಯದಲ್ಲಿ ಸಿಗಬೇಕು ಅದು ಸಿಗೋ ಹಾಗೆ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಅವ್ರಿಗೇನು ಅಡೆತಡೆ ಉಂಟು ಮಾಡ್ತಾ ಇದ್ದಾರಲ್ಲ ಅವರಿಗೆ ಕೆಟ್ಟದಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ಮಾಡಿ ತುಣ್ಣೋ ಮಾರಯ್ಯ ಅನ್ನೋ ಹಾಗೆ ಬಾಬಾ ನಿಮ್ಮ ವಿರುದ್ಧ ಸಂಚು ಮಾಡಿದವರಿಗೆ ಕೆಲವು ಸಣ್ಣ ಪುಟ್ಟ ಶಿಕ್ಷೆಗಳನ್ನು ಕೊಟ್ಟಾದರೂ ಪಾಠ ಕಲಿಸುವ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಯಾರದ್ದೋ ಬಗ್ಗೆ ಹಾಗೆ ತೀರಿಸಿಕೊಳ್ಳುವ ವಿಚಾರ ಮಾಡಬೇಡಿ ನೀವು. ಯಾಕಂದರೆ ನೀವು ಗುರುವನ್ನು ನಂಬಿ ನಡೀತಾ ಇದ್ದೀರಾ, ಒಳ್ಳೆಯ ವಿಚಾರದಲ್ಲಿ ನೀವು ಮುಂದೆ ಸಾಗ್ತಾ ಇದ್ದೀರಾ, ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿದ್ದೀರಾ. ಈಗ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಒಂದು ಪಯಣವನ್ನು ಹೊಸದಾಗಿ ಶುರು ಮಾಡಿದ್ದೀರಾ. ಅಂದರೆ ನೀವು ಯಾರ ಬಗ್ಗೆನೂ ಸೇಡ್ ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮ ಒಳ್ಳೆಯ ಯೋಜನೆಗಳು ನಿಮ್ಮ ಒಳ್ಳೆಯ ಕರ್ಮದ ಉದ್ದೇಶಗಳು ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾವೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮಿಂದ ತುಂಬ ಕೆಟ್ಟ ಜನರು ದೂರವಾಗೇ ಆಗ್ತಾರೆ. ಅದು ಯಾವುದೇ ರೀತಿ ಸಂಬಂಧಗಳೇ ಆಗಿರ್ಬೋದು, ಅವರು ನಿಮ್ಮಿಂದ ದೂರ ಆಗ್ತಾರೆ. ಅದು ಹೇಗೆ ಏನು ಎತ್ತ ಅಂತೇಳಿ ಆ ಪರಮಾತ್ಮನಿಗೆ ಗೊತ್ತು. ಯಾಕಂದರೆ ನೀವು ಅವರಲ್ಲಿ ದೃಢವಾದ ಒಂದು ವಿಶ್ವಾಸದಿಂದ ಮೊರೆ ಇಟ್ಟಿದ್ದೀರಾ. ಬಹಳ ವರ್ಷಗಳಿಂದ ಸಹನೆಯಿಂದ ತಾಳ್ಮೆಯಿಂದ ಸಹಿಸ್ಕೊಂಡಿದ್ದೀರಾ. ಅವ್ರು ಏನೇ ಮಾಡಿದ್ರು ಅಂದರೂ ನೀವೊಂದು ಸಹನೆಯಿಂದ ಇದ್ದೀರಾ. ಆ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೀರಾ. ಅದಕ್ಕೋಸ್ಕರ ಬಾಬಾ ಈ ಸಮಯದಲ್ಲಿ ಈ ತಿಂಗಳಲ್ಲಿ ನಿಮಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ. ಹಾಗಾಗಿ ಕೆಲವರು ನಿಮ್ಮಿಂದ ದೂರ ಆಗ್ತಾರೆ. ಈ ಸಮಯದಲ್ಲಿ ನೀವು ಬಹಳ ಆರ್ಥಿಕ ಪರಿಸ್ಥಿತಿಯಿಂದ ನರಳಾಡ್ತಾ ಇದ್ದೀರಾ. ಕೆಲಸ ಬೇಕು ಅಂತೇಳಿ ಏನು ಹವಣಿಸ್ತಾ ಇದ್ದೀರಲ್ಲ, ಖಂಡಿತವಾಗಿ ಈ ತಿಂಗಳಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಬಾಬಾರವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಬದಲಾವಣೆ, ಪರಿವರ್ತನೆ ಇದೇ ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ಖಂಡಿತ ಕೆಲಸ ಸಿಗುತ್ತೆ. 9 ದಿನಗಳ ಕಾಲ ಸಾಯಿ ಗಾಯತ್ರಿ ಮಂತ್ರವನ್ನು ಜಪಿಸಿ. ಖಂಡಿತ ಅಷ್ಟರೊಳಗೆ ನಿಮಗೆ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ನಿಮ್ಮ ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರೆ, ಹೇಳಿದ ಮಾತು ಕೇಳ್ತಾ ಇಲ್ಲ, ಸರಿಯಾಗಿ ಓದ್ತಾ ಇಲ್ಲ, ತಿರುಗಿಸಿ ಮಾತಾಡ್ತಾ ಇದ್ದಾರೆ, ಇಲ್ಲ ಯಾವುದೋ ಒಂದು ದುರಭ್ಯಾಸಕ್ಕೆ ಅಡಿಟ್ ಆಗಿದ್ದಾರೆ ಅಂದರೆ ನೀವು ಈ ತಿಂಗಳು ಪೂರ್ತಿ ತುಳಸಿಯ ದಾನವನ್ನು ಮಾಡಬೇಕು. ಗುರುವಿನ ಮಂದಿರಕ್ಕಾದರೂ ಕೊಡ್ರಿ, ಆಂಜನೇಯ ಸ್ವಾಮಿ ಮಂದಿರಕ್ಕೆ, ಶನಿದೇವರ ಮಂದಿರಕ್ಕೆ, ಕೃಷ್ಣನ ಮಂದಿರಕ್ಕೆ, ಇಲ್ಲ ವೆಂಕಟೇಶ್ವರ ಸ್ವಾಮಿ ಮಂದಿರಕ್ಕೆ ಈ ತಿಂಗಳಲ್ಲಿ ನೀವು ನಿಮ್ಮ ಕೈಲಾದಷ್ಟು ದಿನ ತುಳಸಿಯ ದಾನವನ್ನು ಅಂದರೆ ತುಳಸಿಯನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ. ಖಂಡಿತವಾಗಿಯೂ ನಿಮ್ಮ ಮಕ್ಕಳಲ್ಲಿ ತುಂಬ ವ್ಯತ್ಯಾಸವನ್ನು ಕಾಣ್ತೀರಾ ಅವರ ನಡವಳಿಕೆಯಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಅವರು ನಿಮ್ಮ ಮಕ್ಕಳಾಗಿ ಹುಟ್ಟಿದ್ದಾರೆ, ನೀವು ಅವರ ಜನ್ಮಕ್ಕೆ ಕಾರಣರಾಗಿದ್ದೀರಾ. ಆದರೆ ಅವರದ್ದೇ ಆದ ಒಂದು ಕರ್ಮ ಅಂತ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ದಾರಿ ತಪ್ಪಿಸುವ ರೀತಿಯಲ್ಲಿ ಅವರ ಕರ್ಮಗಳು ಅವರನ್ನು ಕಾಡ್ತಾ ಇದ್ದಾವೆ. ಹಾಗೆ ನೀವು ತಾಯಿ ತಂದೆಯಾಗಿ ಇಲ್ಲ ಅಕ್ಕ ತಮ್ಮ ಇನ್ಯಾವುದೇ ರೀತಿ ಸಂಬಂಧದಿಂದ ನೀವು ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿ ಈ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ಅವರು ದಾರಿಗೆ ಬರ್ತಾರೆ. ನಿಮ್ಮ ಪ್ರಾರ್ಥನೆ ಫಲಿಸುತ್ತೆ, ಅವರು ಖಂಡಿತ ಪರಿವರ್ತನೆ ಆಗ್ತಾರೆ. ಆ ಗುರು ತಮ್ಮ ಶರಣದಲ್ಲಿ ತಗೊಂಡು ಆ ಭಗವಂತ ಅವರನ್ನು ಅನುಗ್ರಹಿಸಿ ಆಶೀರ್ವದಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅವರ ಎನರ್ಜಿಯ ಪ್ರಕಾರ ನೀವು ಇಷ್ಟು ದಿನ ಅಂದರೆ ಸ್ವಲ್ಪ ನಕಾರಾತ್ಮಕವಾಗಿ ಯೋಚಿಸ್ತಾ ಇದ್ರಿ, ಹಾಗೆ ಆಲಸ್ಯದಿಂದ ಕೂಡಿದ್ರಿ. ಮಾಡಿದರೆ ಆಯ್ತು ಬಿಡು, ಪೂಜೆನ ಮಾಡಿದರೆ ಆಯಿತು, ಎಷ್ಟು ಮಾಡಿದ್ರು ಇಷ್ಟೇ ಆಗಿಬಿಟ್ಟಿದೆ, ಯಾವುದೇ ರೀತಿ ಪರಿವರ್ತನೆ ಸಿಗಲಿಲ್ಲ ಅಂತೇಳಿ ನೀವು ಸ್ವಲ್ಪ ಆಲಸ್ಯಕ್ಕೆ ಜಾರಿದ್ರಿ. ಅಂದರೆ ಒಂದು ಒತ್ತಡದಿಂದ, ಮಾನಸಿಕ ನಿರಾಸೆಯಿಂದ ನೀವು ನಿಮ್ಮ ಜೀವನವನ್ನು ವ್ಯತೀತ ಮಾಡ್ತಾ ಇದ್ರಿ. ಆದರೆ ಈ ತಿಂಗಳಲ್ಲಿ ನೀವು ತುಂಬ ಕಾರ್ಯಪ್ರವೃತ್ತರಾಗ್ತೀರಾ, ಉತ್ಸಾಹದಿಂದ ಕೂಡುತ್ತೆ ನಿಮ್ಮ ಜೀವನ. ಈ ತಿಂಗಳಲ್ಲಿ ನಾನು ಏನಾದರೂ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳೇಬೇಕು ಅನ್ನೋ ರೀತಿಲಿ ನೀವು ಮತ್ತೆ ಎದ್ದು ನಿಲ್ತೀರಾ ಅನ್ನೋ ರೀತಿಲಿ, ಅಂದರೆ ನಿಮ್ಮ ಬಗ್ಗೆನೇ ಒಂದು ಪ್ರೌಡ್ ಫೀಲ್ ಮಾಡ್ಕೊಳ್ಳುವಂಥ ತಿಂಗಳು ಇದಾಗತ್ತೆ. ನಿಮ್ಮ ಕಾರ್ಯಗಳಿಂದಲೇ ನಿಮಗೆ ಈ ತಿಂಗಳಲ್ಲಿ ಒಂದು ಸಂತೋಷ, ಒಂದು ಉಡುಗೊರೆಯ ರೂಪದಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಕೆಲವರು ನಿಮ್ಮ ವ್ಯಕ್ತಿತ್ವದಲ್ಲಿರುವ ಒಂದು ಭಯದಿಂದ ನೀವು ಹೊರಗೆ ಬರ್ತೀರಾ. ನೀವು ಏನು ಅಂದ್ಕೊಂಡಿದ್ದೀರೋ ಆ ಕೆಲಸ ಖಂಡಿತ ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದೀರಾ, ಹಾಗೆ ಕುಟುಂಬದ ಜವಾಬ್ದಾರಿ ಇದೆ, ಸ್ವಲ್ಪ ಒತ್ತಡ ಅನ್ನಿಸ್ತಾ ಇದೆ ಈ ಸಮಯದಲ್ಲಿ. ಆದರೆ ಖಂಡಿತ ನಿಮ್ಮ ಒಂದು ಸಮರ್ಪಣಾ ಭಾವ ನಿಮ್ಮ ಕುಟುಂಬದ ಪರವಾಗಿ ಏನಿದೆಯಲ್ಲ ಅದು ಖಂಡಿತ ನಿಮಗೆ ಪ್ರೌಡ್ ಫೀಲ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ನೀವೇನು ಒಂದು ಸಮರ್ಪಣೆಯಿಂದ ನಿಮ್ಮ ಮಕ್ಕಳಿಗೋಸ್ಕರ ಆಗಿರ್ಬೋದು, ಅವರ ಮಕ್ಕಳಿಗೋಸ್ಕರ ಆಗಿರ್ಬೋದು, ನೀವೇನು ನಿಮ್ಮ ಸಮಯವನ್ನು ಕೊಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಆ ಸಮಯ ಕೂಡ ಅತ್ಯಮೂಲ್ಯ ಕ್ಷಣಗಳಾಗಿ ನಿಮ್ಮ ಜೀವನದಲ್ಲಿ ಮುಂದೆ ಸಂತೋಷವನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ನಿಮ್ಮ ಹತ್ರ ಬರ್ತಾ ಇದೆ. ಅಂದರೆ ಉಡುಗೊರೆ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಹಿಂದೆ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿದಿರಿ, ಯಾರಿಗೋ ಕೆಲವರಿಗೆ ಗೊತ್ತಿಲ್ಲದವರಿಗೂ ಕೂಡ ನೀವು ಒಳ್ಳೆಯದನ್ನು ಮಾಡಿದ್ದೀರಾ, ಒಂದು ಸಹಾಯ ಮಾಡಿದ್ದೀರಾ, ಅದು ಅದರ ಪ್ರತಿಯಾಗಿ ನಿಮ್ಮ ಬಳಿ ಒಂದು ಗಿಫ್ಟ್ ಬರ್ತಾ ಇದೆ, ಒಂದು ಉಡುಗೊರೆ ಬರ್ತಾ ಇದೆ. ಖಂಡಿತ ಇದೇ ತಿಂಗಳಲ್ಲಿ ಅದು ಬಂದು ನಿಮ್ಮನ್ನು ಸೇರುತ್ತೆ. ಇದರಿಂದ ನೀವು ತುಂಬ ಖುಷಿ ಆಗ್ತೀರಾ, ಅದು ನಿಮ್ಮ ಕರ್ಮದ ಫಲವಾಗಿದೆ. ಪಾರ್ಟ್ನರ್ಶಿಪ್ ಮೇಲೆ ಒಂದು ಕೆಲಸವನ್ನು ಶುರು ಮಾಡಬೇಕು ಅಂತ ಇದ್ದೀರಾ, ಖಂಡಿತ ಒಂದು ದೃಢ ವಿಶ್ವಾಸದೊಂದಿಗೆ ಮುಂದುವರಿಸಿ, ಕರ್ಮಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ. ಯಾವುದೇ ರೀತಿ ಕೆಟ್ಟ ಉದ್ದೇಶ ಬೇಡ, ಅಂದರೆ ಏನು ಆಗ್ಬಿಡುತ್ತೋ ಅನ್ನೋ ರೀತಿಯಲ್ಲಿ ಭಯ ಬೇಡ, ನಂಬಿಕೆಯಿಂದ ಶುರು ಮಾಡಿ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಕೆಲವರು ಒಂದು ಪಾರ್ಟ್ನರ್ಶಿಪ್ಪಿಂದ ಹೊರಗೆ ಬರಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದೀರಾ. ಆದರೆ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ಪ್ರಯತ್ನ ಪಡಿ, ಅಂದರೆ ನಿರಾಸೆಯಿಂದ ಹಿಂದಕ್ಕೆ ಸರಿಬೇಡಿ, ಒಂದು ಸಾರಿ ಇನ್ನೊಂದು ಸಾರಿ ನಂಬಿಕೆ ಇಟ್ಟು ಆ ಪಾರ್ಟ್ನರ್ಶಿಪ್ಪನ್ನು ಮುಂದುವರಿಸಿ, ಒಳ್ಳೆಯ ತಿರುವು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಪಾಪ ಹೇಳ್ತಾ ಇದ್ದಾರೆ. ಕೆಲಸದ ವಿಚಾರವಾಗಿ ನೀವು ಬೇರೆ ಕಡೆ ದೂರ ಪ್ರಯಾಣ ಮಾಡುವ ಸಂದರ್ಭ ಬಹಳ ಇದೆ ಈ ತಿಂಗಳಲ್ಲಿ ಅಂತ ಹೇಳಿ ಬರ್ತಾ ಇದೆ. ಹಾಗೆ ನಿಮ್ಮ ಎನರ್ಜಿ ಈ ಸಮಯದಲ್ಲಿ ಯಾವ ರೀತಿ ಒಂದು ಸಕಾರಾತ್ಮಕವಾಗಿದೆ ಅಂದರೆ, ನೀವೇನು ಅಂದ್ಕೊಂಡಿದ್ದೀರಲ್ಲ, ಅಂದರೆ ಹಿಂದೆ ನಾನು ತುಂಬ ಆಲಸ್ಯ ತೋರಿಸ್ಬಿಟ್ಟೆ, ಈ ಥರ ಮಾಡಬಾರ್ದಿತ್ತು ಅಂತ ಹೇಳಿ ನೀವೇನು ಎದ್ದಿದ್ದೀರಲ್ಲ, ಈಗ ಈ ಸಮಯದಲ್ಲಿ ನಿಮ್ಮನ್ನು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗುತ್ತೆ ಆ ಎನರ್ಜಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನೀವು ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿರಲ್ಲ, ಆದರೂ ಕೂಡ ಈ ತಿಂಗಳಲ್ಲಿ ನೀವು ಬಹಳಷ್ಟು ದೇವಸ್ಥಾನಗಳಿಗೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಿದೆ. ಅಂದರೆ ನಿಮ್ಮಲ್ಲಿ ಒಂದು ಒತ್ತಡ ಉಂಟಾಗಿ, ನಿರಾಸೆ ಉಂಟಾಗಿ, ಆಲಸ್ಯ ಉಂಟಾದ ಸಮಯದಲ್ಲಿ ನಿಮ್ಮಲ್ಲಿ ಒಂದು ನಕಾರಾತ್ಮಕ ಭಾವ ಮೂಡಿರುತ್ತೆ, ಅದು ಆಲಸ್ಯವನ್ನು ಉಂಟು ಮಾಡಿರುತ್ತೆ. ಹಾಗಾಗಿ ನೀವು ಅಂದ್ಕೊಂಡಿರೋ ಯಾವುದೇ ರೀತಿ ಕೆಲಸದಲ್ಲಿ ನೀವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅದು ಪೂಜೆ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಕೆಲಸ ಆಗಿರ್ಬೋದು, ನಾಳೆ ಮಾಡಿದರೆ ಆಯಿತು ಅಂಥೇಳಿ ಆಲಸ್ಯ ತೋರ್ತಾ ಇರ್ತೀರ. ಇಂಥ ಸಂದರ್ಭದಲ್ಲಿ ನೀವು ಹಿಂದೆ ಮಾಡಿದ ಒಂದು ಪೂಜೆಯ ಸೇವೆಯ ಫಲ ಈ ರೀತಿಯಾಗಿ ದೇವಸ್ಥಾನಗಳಿಗೆ ಆಕರ್ಷಣೆ ಮಾಡ್ಕೊಳ್ಳುತ್ತೆ. ಯಾಕಂದರೆ ಅಲ್ಲಿ ಹೈ ಎನರ್ಜಿ ಇರುತ್ತೆ, ಯಾಕಂದರೆ ದೇವರಿರುವ ಜಾಗ ಅಲ್ವಾ, ನಮ್ಮ ಆತ್ಮನೂ ದೇವರಿರೋ ಜಾಗನೇ. ಆದರೆ ಅದರಲ್ಲಿ ನಿರಾಸೆ, ಇಚ್ಛೆಗಳು, ಇಂಥ ಒಂದು ವಿಚಾರಗಳು ತುಂಬಿದ ಮರುಕ್ಷಣವೇ ನಕಾರಾತ್ಮಕತೆಗೆ ಪ್ರತಿಸ್ಪಂದಿಸ್ಬಿಡುತ್ತೆ. ಹಾಗಾಗಿ ಆ ಭಗವಂತ ತಾನಿರುವ ಜಾಗಕ್ಕೆ ನಿಮ್ಮನ್ನು ಕರೆಸ್ಕೊಂಡು ಹರಸಿ ನಿಮ್ಮ ಆಶೀರ್ವಾದ ಮಾಡಿ ನಿಮ್ಮಲ್ಲಿರುವ ಸಂಪೂರ್ಣ ನಕಾರಾತ್ಮಕತೆಯನ್ನು ಹೀಲ್ ಮಾಡಿ ನಿಮ್ಮಲ್ಲಿ ಮತ್ತೊಂದು ಹೊಸ ಭರವಸೆ, ಆತ್ಮವಿಶ್ವಾಸವನ್ನು ಮೂಡಿಸೋದ್ರ ಜೊತೆಗೆ ನೀವು ಜೀವನದಲ್ಲಿ ಮತ್ತೆ ಉತ್ಸಾಹದಿಂದ ಮುಂದುವರಿಲಿಕ್ಕೆ ಸಹಾಯ ಮಾಡ್ತಾರೆ. ನಿಮ್ಮನ್ನು ಮತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿ ತಯಾರಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಖಂಡಿತ ಈ ತಿಂಗಳಲ್ಲಿ ನೀವು ಬಹಳ ದೇವಸ್ಥಾನಗಳಿಗೆ ಹೋಗ್ತೀರಾ. ಕೆಲವರು ಬಹಳ ಪಾಸಿಟಿವ್ ಆಗಿದ್ದೀರಾ, ಪಾಸಿಟಿವ್ ಆಗಿ ಯೋಚಿಸ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಕೆಲವು 3 ಘಟನೆಗಳು ಘಟಿಸ್ತವೆ. ಅಂದರೆ ಹೆಣ್ಣು ಗಂಡು ಅಂತ ಹೇಳಿ ತಾರತಮ್ಯ ಇಲ್ಲ. ಈ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಟ್ಯಾರೋ ರೀಡಿಂಗ್ ಆಗಿರೋದ್ರಿಂದ ಇದು ಯಾವ ಸಮಯ ಅಂತ ಏನಿಲ್ಲ, ಎಲ್ಲರಿಗೂ ಕೂಡ ಇದು ಕನೆಕ್ಟಿವ್ ಆಗಿರುತ್ತೆ. ಯಾಕಂದರೆ ಇದು ಕನೆಕ್ಟಿವ್ ಎನರ್ಜಿಯಲ್ಲೇ ಇರುತ್ತೆ ಯಾವಾಗಲೂ. ನಿಮಗೆ ನಂಬಿಕೆ ಇರಬೇಕಷ್ಟೇ. ಹಾಗೆ ಪರಿವರ್ತನೆಗಳು ಸಿಗ್ತವೆ ಅಂತೇಳಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ಈ ಎಲ್ಲ ಸಂತೋಷಗಳು ತುಂಬ್ತಾ ಇದಾವಲ್ವ, ಅವಕ್ಕೋಸ್ಕರ ನೀವು ಒಂದು ಕೃತಜ್ಞತೆಯನ್ನು ಆ ಭಗವಂತನಿಗೆ ಸಲ್ಲಿಸ್ತಾನೆ ಇರಬೇಕು. ಹಾಗಾಗಿ ನೀವು ಬಯಸಿದ ಪರಿವರ್ತನೆಗಳು ಖಂಡಿತ ಆಗ್ತವೆ. 3 ಘಟನೆಗಳು ನಿಮ್ಮ ಕರಿಯರ್ ವಿಚಾರದಲ್ಲಾಗಿರ್ಬೋದು, ಇಲ್ಲವೇ ನಿಮ್ಮ ವೈಯಕ್ತಿಕ ವಿಚಾರದಲ್ಲಾಗಿರ್ಬೋದು. ಹಾಗೆ ಇದು ನಿಮಗೆ ಮಾರ್ಗದರ್ಶನದ ರೂಪದಲ್ಲಿ ಗೈಡೆನ್ಸ್ ಕೂಡ ನೀಡ್ತಾ ಇರ್ಬೋದು, ಅಂದರೆ ಎಚ್ಚರಿಕೆ ನೀಡ್ತಾ ಇರುವ ವಿಚಾರ ಕೂಡ ಆಗಿರುತ್ತೆ. ಮೊದಲನೇದಾಗಿ ಈ ಜುಲೈ ತಿಂಗಳಲ್ಲಿ ನಿಮಗೆ ಕೆಲವು ವಿಚಾರಗಳು ತುಂಬಾ ಕಾಟ ಕೊಡ್ತವೆ, ಒತ್ತಡಕ್ಕೆ ಒಳಗಾಗುವಂತೆ ಮಾಡ್ತವೆ. ಅಂದರೆ ಅದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಅಂದರೆ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ, ಅಂದರೆ ನೀವು ಯಾವ ವ್ಯಕ್ತಿಯನ್ನು ಬಹಳವಾಗಿ ಪ್ರೀತಿಸ್ತಿದ್ರಲ್ಲ, ಕೆಲವು ಸತ್ಯಗಳು ನಿಮಗೆ ರಿಯಲೈಸ್ ಆಗುತ್ತೆ. ಹಾಗಾಗಿ ನೀವು ಬಹಳ ಒತ್ತಡಕ್ಕೆ, ಖಿನ್ನತೆಗೆ ಜಾರುವಂಥ ಸಂದರ್ಭ ಈ ಸಮಯದಲ್ಲಿ ನಿಮಗೆ ಇದೆ. ಅವರ ಪರಿವರ್ತನೆಗಾಗಿರ್ಬೋದು, ಇಲ್ಲ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗಿರ್ಬೋದು, ನೀವು ಧ್ಯಾನಕ್ಕೆ ಮೊರೆ ಹೋಗಲೇಬೇಕು. ಹಾಗೆ ನಿಮ್ಮನ್ನು ನೀವು ಅತ್ಯಧಿಕವಾಗಿ ಶಾಂತವಾಗಿಡಿ. ಹಾಗೆ ದೀಪಾರಾಧನೆಯನ್ನು ಮಾಡಿ, ಅಂದರೆ 2 ಶ್ರದ್ಧಾ ಸಬೂರಿಯ ಸಂಕೇತವಾಗಿ 2 ತುಪ್ಪದ ದೀಪಗಳನ್ನು ಬೆಳಗಿಸಿ. ಖಂಡಿತವಾಗಿ ಸಂಜೆ ಆಗಲಿ, ಬೆಳಗ್ಗೆ ಆಗಲಿ, ಇಲ್ಲ 12 ಗಂಟೆ ಸಮಯದಲ್ಲಾಗಲಿ, ರಾತ್ರಿ ಮಲಗೋದಕ್ಕಿಂತ ಮೊದಲು ಕೈಕಾಲು ಮುಖ ತೊಳೆದು ದೀಪಗಳನ್ನು ಬೆಳಗಿಸಿ ಮಲಗಿ. ಖಂಡಿತವಾಗಿ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ನಿಮ್ಮ ಮನಸ್ಸಿನಲ್ಲಿರುವ ಮಾನಸಿಕ ಒತ್ತಡ ದೂರವಾಗುತ್ತೆ. ಹಾಗೆ ನೀವು ಸದೃಢರಾಗ್ತೀರಾ, ಅಂದರೆ ಮುಂದೆ ಯಾವ ರೀತಿ ತೀರ್ಮಾನ ತಗೊಳ್ಳಿಕ್ಕೆ ನಿಮಗೆ ದಾರಿ ಕಾಣುತ್ತೆ. ಇಲ್ಲ ಅಂದರೆ ನೀವೇ ಕುಗ್ಬಿಟ್ರಿ ಅಂದರೆ ನೀವು ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ. ದುರ್ಬಲತೆಗೆ ಜಾರಿ ನೀವು ನಿಮ್ಮನ್ನೇ ಕಳ್ಕೊಳ್ಬಿಡ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಅಂದರೆ ಧ್ಯಾನ, ಪೂಜೆ, ಪುನಸ್ಕಾರ, ನಾಮಸ್ಮರಣೆ, ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, ಈ ರೀತಿಯಾಗಿ ನೀವು ನಿಮ್ಮನ್ನು ಒಂದು ಪೂಜೆಯಲ್ಲಿ ತೊಡಗಿಸ್ಕೊಳ್ಳಿ. ಅಂದರೆ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಯಾರೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರಿಂದ. ಹಾಗಾಗಿ ನೀವು ದೇವರ ಮೊರೆನೇ ಹೋಗಬೇಕು ಈ ತಿಂಗಳಲ್ಲಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಅವರೇ ಎಲ್ಲ ದಾರಿ ತೋರಿಸ್ತಾರೆ. ತಿಂಗಳಲ್ಲಿ ನೀವು ಕೆಲವು ವಿಚಾರಗಳಲ್ಲಿ, ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ನಿಮಗೆ ನೀವು ಸ್ವಲ್ಪ ಸಮಾಧಾನವನ್ನು ಹೇಳ್ಕೊಳ್ತೀರಾ. ಆದರೂ ಕೂಡ ಮನಸ್ಸು ಕೇಳ್ತಾ ಇಲ್ಲ, ಉದ್ವಿಗ್ನತೆಗೆ ನಿಮ್ಮನ್ನು ಜಾರಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ.
ಅಂದರೆ ಯಾವುದೇ ವಿಚಾರಕ್ಕಾಗಿರ್ಬೋದು ಕರ್ಮ ಅನ್ನೋದು ಫಲ ನೀಡುವ ಸಂದರ್ಭ ಬಂದೇ ಬರುತ್ತೆ. ಅದು ಯಾರದ್ದೇ ಜೀವನಕ್ಕಾಗಿರ್ಬೋದು, ಅಂಥ ಸಮಯ ಅಂತ ಏನಿಲ್ಲ, ಕರ್ಮವೇ ತನ್ನ ಸಮಯವನ್ನು ನಿರ್ಧಾರ ಮಾಡುತ್ತೆ. ಅಂದರೆ ಈ ಸಮಯದಲ್ಲಿ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ನೆಗೆಟಿವ್ ಜನರಾಗಿರ್ಬೋದು, ಕೆಲವು ಥಾಟ್ಸ್ಗಳಾಗಿರ್ಬೋದು, ನಿಮ್ಮ ಸುತ್ತ ಇರುವ ಕೆಲವು ವಿಚಾರಗಳಾಗಿರ್ಬೋದು, ಅದ್ರ ಬಗ್ಗೆ ನಿಮಗೆ ರಿಯಲೈಸ್ ಆಗುವ ಕ್ಷಣ ಬಂದಿದೆ, ಅದು ನಿಮ್ಮ ಕರ್ಮ ತಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ಈ ಸಮಯದಲ್ಲಿ ಯಾವಾಗ ಎಲ್ಲ ಸರಿಯಾಗುತ್ತೆ, ನನ್ನನ್ನು ಯಾವಾಗ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಇಲ್ಲ ನಾನು ಯಾವಾಗ ಎಲ್ಲರಿಗಿಂತ ಒಂದು ಒಳ್ಳೆಯ ರೀತಿಯ ಜೀವನ ಸಾಗಿಸುವಂತಹ ಕ್ಷಣಗಳು ಬರ್ತವೆ ಅಂತೇಳಿ ನೀವು ನಿಮ್ಮಲ್ಲೇ ಒಂದು ಒತ್ತಡಕ್ಕೆ ಒಳಗಾಗಿದ್ದೀರಾ. ಈ ತಿಂಗಳಲ್ಲಿ ಅದು ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಮೂಡ್ತಾ ಇದೆ. ಅಂದರೆ ಕೆಲವರ ಜೀವನ ಶೈಲಿಯನ್ನು ನೋಡಿ ಆಗಿರ್ಬೋದು, ಇಲ್ಲ ನಿಮ್ಮ ಸುತ್ತಮುತ್ತ ಅಂದರೆ ನೀವು ಓಡಾಡ್ತಾ ಇದ್ದೀರಲ್ಲ ಆ ಜಾಗದಲ್ಲಿ ಕೆಲವರನ್ನ ನೋಡಿ ನಿಮ್ಮ ಮನಸ್ಸಲ್ಲಿ ಈ ರೀತಿಯ ಒತ್ತಡ ಉಂಟಾಗತ್ತೆ. ಹಾಗಾಗಿ ಇಂತಹ ಸಮಯದಲ್ಲಿ ನಿಮ್ಮ ಕರ್ಮ ನಿಮ್ಮನ್ನು ಒಂದು ಒಳ್ಳೆಯ ದಾರಿಯ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಯಾವ ರೀತಿ ಅಂದರೆ ಕೆಲವೊಂದು ಸಾರಿ ಹೇಳ್ತಾರಲ್ಲ, ಕಷ್ಟ ಬರೋದು ಒಳ್ಳೆಯದಕ್ಕೆ, ಇಲ್ಲ ಯಾರಾದರೂ ನಮ್ಮನ್ನು ನಿಂದಿಸಿದ್ರು ಅಂದರೆ ಅದು ಕೂಡ ನಮ್ಮ ಪರಿವರ್ತನೆಗೆ ಆಗಿರ್ಬೋದು ಅಂತ ಹೇಳಿ ಅಂದ್ಕೊಳ್ತಿರಲ್ಲ. ಅಂದರೆ ಒಂದು ಸಾರಿ ಎಡವಿದ್ರು ಕೂಡ ಅದು ನಮ್ಮ ಒಳ್ಳೆಯದಕ್ಕೆ ಆಯ್ತಪ್ಪ ಅನ್ನೋ ರೀತಿಲಿ ಆಗತ್ತಲ್ಲ, ಆ ರೀತಿ. ಅಂದರೆ ಅದೇ ರೀತಿ ಈ ಸಮಯದಲ್ಲಿ ನೀವು ದೃಢವಾದ ವಿಶ್ವಾಸದೊಂದಿಗೆ ಆ ಗುರುವಿಗಾಗಿರ್ಬೋದು, ನಂಬಿದ ದೈವಶಕ್ತಿಗಳಿಗಾಗಿರ್ಬೋದು, ನೀವು ಸಂಪೂರ್ಣವಾಗಿ ಸರೆಂಡರ್ ಆಗ್ತಾ ಇದ್ದೀರಾ. ಹೇಳ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಏನಾದರೂ ಒಂದು ಚಮತ್ಕಾರ ಮಾಡು, ಏನಾದರೂ ಒಂದು ಪರಿವರ್ತನೆ ತಗೊಂಡು ಬಾ ಬಾಬಾ ದೇವರೇ, ನನ್ನನ್ನು ಕಾಪಾಡು, ಕೈ ಹಿಡಿದು ನಡೆಸು, ಈ ಸಂದಿಗ್ಧ ಸ್ಥಿತಿಯಿಂದ ನನ್ನನ್ನು ಹೊರಗೆ ತಗೊಂಡು ಬಾ, ಹಾಗೆ ನನ್ನ ಜೀವನದಲ್ಲಿ ನಾನು ಏನು ಬಯಸ್ತಾ ಇದ್ದೀನಲ್ಲ ಅದನ್ನು ನನಗೆ ಸಿಗುವಂತೆ ಮಾಡು, ಒಂದು ಅವಕಾಶ ಕೊಡು, ಒಂದು ಪರಿವರ್ತನೆ ನೀಡು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರಾ. ಈ ತಿಂಗಳಲ್ಲಿ ಇದೇ ಎನರ್ಜಿಯೊಂದಿಗೆ ನೀವು ಭಗವಂತನಿಗೆ ಬಹಳ ವೇಗವಾಗಿ ಕನೆಕ್ಟ್ ಆಗ್ತೀರಾ, ಅವರ ಸಂಪರ್ಕಕ್ಕೆ ಹೋಗ್ತೀರಾ. ಹಾಗೆ ಒಂದು ಶರಣಾಗತಿಯ ಭಾವದಿಂದ ನಿಮ್ಮಲ್ಲಿ ಕೆಲವು ಪರಿವರ್ತನೆಗಳನ್ನು ತಂದುಕೊಂಡು ಉತ್ಸಾಹದಿಂದ, ಅಂದರೆ ಆಲಸ್ಯವನ್ನು, ನಕಾರಾತ್ಮಕತೆಯನ್ನು ದೂರ ಮಾಡಿಕೊಂಡು ನೀವು ಒಂದು ಶರಣಾಗತಿನ, ಪೂರ್ಣ ಪ್ರಮಾಣದ ಶರಣಾಗತಿನ ಹೊಂದುವ ಎಲ್ಲ ರೀತಿಯ ನಿರ್ಧಾರ ಮಾಡ್ಕೊಳ್ತೀರಾ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಕೆಲವು ಪರಿವರ್ತನೆಗಳು ಸಿಗೋದ್ರ ಜೊತೆಗೆ ನಿಮ್ಮ ಕೆಲವು ಇಚ್ಛೆಗಳು ಈಡೇರ್ತವೆ. ಇದರಿಂದ ನೀವು ತುಂಬ ಸಂತೋಷಗೊಳ್ತೀರಾ. ಹಾಗೆ ಅದರಿಂದ ಇನ್ನೂ ವಿಶ್ವಾಸ ಹೆಚ್ಚಾಗಿ ಮೂಡುತ್ತೆ. ಹಾಗೆ ನೀವು ಗುರುವನ್ನು ನೆನಪು ಮಾಡ್ಕೊಳ್ತೀರಾ, ದೇವರನ್ನ ನೆನಪು ಮಾಡ್ಕೊಳ್ತೀರಾ. ನನ್ನ ಜೀವನದಲ್ಲಿ ಈ ರೀತಿ ಆಗತ್ತೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ, ಗುರುವು ಭಗವಂತ ಚಮತ್ಕಾರ ಮಾಡೇ ಬಿಟ್ಟರು, ನನ್ನ ಒಂದು ಪ್ರಾರ್ಥನೆಗೆ ಫಲ ಸಿಕ್ಕೇ ಬಿಡ್ತು ಅನ್ನೋ ರೀತಿಲಿ ನೀವು ಒಂದು ಫಲವನ್ನು ಕಾಣ್ತೀರಾ. ಅದು ಒಂದು ನ್ಯಾಯ ಸಿಗೋ ವಿಚಾರದಲ್ಲಿ ಆಗಿರ್ಬೋದು, ಮಕ್ಕಳ ಪರಿವರ್ತನೆ ವಿಚಾರದಲ್ಲಾಗಿರ್ಬೋದು, ಇಲ್ಲ ಅಂದರೆ ನಿಮ್ಮವರು ನಿಮ್ಮ ಬಳಿಗೆ ಮರಳಿ ಬರುವ ವಿಚಾರದಲ್ಲಾಗಿರ್ಬೋದು. ಅಂದರೆ ಆ ದೈವಶಕ್ತಿಗಳು ಈ ಸಮಯದಲ್ಲಿ ನಿಮಗೋಸ್ಕರ ತೆರೆದುಕೊಳ್ತಾ ಇದ್ದಾವೆ. ಅಂದರೆ ಅವರ ಊರ್ಜೆಗಳು, ಸಕಾರಾತ್ಮಕ ಊರ್ಜೆಗಳು, ಅದು ಗುರುವಿನ ಊರ್ಜೆ ಆಗಿರ್ಬೋದು, ನೀವು ನಂಬಿದ ದೇವರುಗಳ ಶಕ್ತಿಯ ಊರ್ಜೆಗಳು ಈ ಸಮಯದಲ್ಲಿ ನಿಮಗೆ ನೇರವಾಗಿ ಸಂಪರ್ಕಕ್ಕೆ ಬರ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ಕೆಲವು ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಇದು ಸರಿಯಾದ ಸಮಯ. ಹಾಗಾಗಿ ಧ್ಯಾನ, ಪೂಜೆ, ನಾಮಸ್ಮರಣೆ, ದೀಪಾರಾಧನೆ, ಗ್ರಂಥಗಳ ಪಾರಾಯಣವನ್ನು ನಿಷ್ಠೆಯಿಂದ ಮಾಡಿ. ಎಷ್ಟಾಗುತ್ತೋ ಅಷ್ಟು ಪರಿಪೂರ್ಣವಾಗಿ ದಯೆ, ಕರುಣೆ, ಪ್ರೇಮ ಹಾಗೆ ಸೇವೆಯ ಭಾವವನ್ನು ನೀವು ಈ ಸಮಯದಲ್ಲಿ ಮೂಡಿಸ್ಕೊಳ್ಳೇಬೇಕು. ಇದು ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತಂದುಕೊಡೋದ್ರ ಜೊತೆಗೆ ನಿಮ್ಮಲ್ಲಿರುವ ಕೆಲವು ದೋಷಗಳನ್ನು ನಿವಾರಣೆ ಮಾಡಿ ಕರ್ಮಕ್ಕನುಸಾರವಾಗಿ ನಿಮ್ಮ ಭಾಗ್ಯದಲ್ಲಿ ಏನಿತ್ತಲ್ಲ ಅದು ಸಿಗಬೇಕಾಗಿತ್ತಲ್ಲ, ಅದರಲ್ಲಿ ಅಡೆತಡೆ ಉಂಟಾಗಿತ್ತು, ಬ್ಲಾಕೇಜ್ ಉಂಟಾಗಿತ್ತಲ್ಲ, ಆ ಎಲ್ಲ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿ ನಿಮ್ಮ ಬಳಿ ನೀವು ಬಯಸಿದ್ದು ಸಿಗುವ ಅಮೂಲ್ಯವಾದ ಸಮಯ ಇದೇ ಆಗಿದೆ. ದೃಢವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಸಮರ್ಪಣೆಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹಾಗೆ ನಾಳೆಯಿಂದಲೇ ಒಂದು ಸಂಕಲ್ಪ ಮಾಡಿ, ದೇವರ ಆರಾಧನೆ ಮಾಡಿ, ಪೂಜೆ ಮಾಡಿ, ಎಷ್ಟಾಗುತ್ತೋ ಅಷ್ಟು ನಿಮ್ಮಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬನ್ನಿ. ಎರಡನೇದಾಗಿ, ಹಳೆಯ ಸಂಬಂಧಗಳು ಹೊಸ ಸಂಬಂಧಗಳಾಗಿ ಬದಲಾಗ್ತವೆ. ಹಳೆಯ ಸಂಬಂಧ ಒಂದು ಹೊಸ ತಿರುವಿನೊಂದಿಗೆ ಶುರುವಾಗುವ ಸಾಧ್ಯತೆ ಬಹಳಷ್ಟಿದೆ ಈ ತಿಂಗಳಲ್ಲಿ. ಅದಕ್ಕೋಸ್ಕರ ನೀವು ಬಹಳ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಆ ಸುಸಂದರ್ಭ ಈ ತಿಂಗಳಲ್ಲಿ ಬಂದಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇನ್ನೂ ವಿಶ್ವಾಸದೊಂದಿಗೆ ಶರಣಾಗಿ ಪ್ರಾರ್ಥನೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸಕಾರಾತ್ಮಕವಾಗಿ ಆಲೋಚನೆ ಮಾಡಿ. ಈ ತಿಂಗಳಲ್ಲಿ ನಿಮ್ಮ ಆಹಾರ ಪದ್ಧತಿ ಸ್ವಲ್ಪ ಬದಲಾವಣೆ ಆಗುತ್ತೆ, ಇದರಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ನೀವು ಯಾವ ರೀತಿ ಆಹಾರ ಪದಾರ್ಥಗಳನ್ನು ತಗೊಳ್ತೀರಾ, ಊಟ ಮಾಡ್ತೀರಲ್ಲ, ಅದರಲ್ಲಿ ಸ್ವಲ್ಪ ನಿಗಾ ವಹಿಸಿ ಅನ್ನೋ ರೀತಿಲಿ, ನಿಗಾ ವಹಿಸಬೇಕು ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಯಾವ ಆಹಾರವನ್ನು ತಿನ್ನಬೇಕು ಅಂತ ಹೇಳಿ ನೀವು ಯೋಚನೆ ಮಾಡಿ ಆ ಪದಾರ್ಥಗಳನ್ನು ಮನೆಯಲ್ಲಿ ಮಾಡಿ ಒಳ್ಳೆಯ ರೀತಿಲಿ, ಅಂದರೆ ಫ್ರೆಶ್ ಆಗಿ ಇವತ್ತಿನ ಅಡುಗೆಯನ್ನು ಇವತ್ತೇ ಮಾಡ್ಕೊಂಡು ತಿನ್ನಿ. ಇದರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗೋದ್ರ ಜೊತೆಗೆ ಮಾನಸಿಕ ಒತ್ತಡ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಮನೆಯಲ್ಲಿ ತುಂಬ ಜನ ಕಿರಿಕಿರಿ ಮಾಡ್ತಾ ಇದ್ದಾರೆ ನಿಮಗೆ, ಅಂದರೆ ಕೆಲವು ವಿಚಾರಗಳಲ್ಲಿ ಏನು ಮಾಡಿದರೂ ಸಹಿಸ್ತಾ ಇಲ್ಲ, ಅಂದರೆ ನೀವೇನೇ ಮಾಡಿದ್ರು ಅದರಲ್ಲಿ ಏನೋ ಒಂದು ವಿಚಾರವನ್ನು ಹುಡುಕಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ. ಇದರಿಂದ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ಚಿಂತೆ ಮಾಡೋದು ಬೇಡ, ಭಗವಂತನ ಚಿಂತನೆ ಮಾಡಿ. ಯಾಕಂದರೆ ಅವರ ಯೋಗ್ಯತೆಯೇ ಅಷ್ಟು, ಯಾಕಂದರೆ ಅವರು ಅದೇ ರೀತಿ ವರ್ತನೆಯನ್ನು ಮಾಡಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾಕಂದರೆ ನಿದ್ರೆ ಮಾಡ್ತಾ ಇರೋರನ್ನ ಎಬ್ಬಿಸ್ಬೋದು, ನಿದ್ರೆ ಮಾಡ್ತಾ ಇದ್ದ ಹಾಗೆ ನಾಟಕ ಮಾಡೋರನ್ನ ಎಬ್ಬಿಸೋದು ಕಷ್ಟ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಅವರು ಉದ್ದೇಶಪೂರ್ವಕವಾಗಿ ನಿಮ್ಮ ವಿರುದ್ಧ ನಿಮ್ಮನ್ನು ಪದೇ ಪದೇ ಬೈಬೇಕು, ನಿಂದಿಸಬೇಕು, ಅವಮಾನಿಸಬೇಕು, ಹಾಗೆ ಅವರು ಒಳ್ಳೆಯವರು ಅಂತೇಳಿ ತೋರಿಸ್ಕೊಳ್ಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಸ್ವಲ್ಪ ಶಾಂತವಾಗಿರಿ, ಒಂದು ಒಳ್ಳೆಯ ಯೋಚನೆ ಮಾಡಿ,
ಮಾಡಿ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ನೀವೇನು ಮಾಡ್ತಾ ಇದ್ದೀರಲ್ಲ ಆ ಕೆಲಸಕ್ಕೆ ಅವ್ರು ಫಲ ಕೊಡಬೇಕು ಅಂತಿಲ್ಲ, ಕರ್ಮ ಫಲ ಕೊಡುತ್ತೆ. ಅಂದರೆ ಮೇಲೆ ಭಗವಂತ ಎಲ್ಲ ನೋಡ್ತಾ ಇದ್ದಾನೆ. ಖಂಡಿತ ನಿಮ್ಮ ಪರಿಸ್ಥಿತಿಗಳು ಸುಧಾರಣೆ ಆಗ್ತವೆ, ಎಲ್ಲದಕ್ಕೂ ಒಂದು ಸಮಯ ಬರುತ್ತೆ. ಈ ತಿಂಗಳಲ್ಲಿ ಆ ಸಮಯ ಕೆಲವು ಸುಧಾರಣೆಗಳನ್ನು ಖಂಡಿತವಾಗಿ ತರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿಗಳನ್ನಾಗಿರ್ಬೋದು, ನಿಮ್ಮ ಹಣೆಯ ಬರಹವನ್ನಾಗಿರ್ಬೋದು, ಇಲ್ಲ ಅವರ ಯೋಗ್ಯತೆಗಳನ್ನಾಗಿರ್ಬೋದು ನೀವು ಜಡ್ಜ್ ಮಾಡೋದು ಬೇಡ. ಎಲ್ಲವನ್ನ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ಏನು ಮಾಡ್ತಾ ಇದ್ದೀರಲ್ಲ ಆ ಕೆಲಸ ತುಂಬ ಒಳ್ಳೆಯದಿದೆ, ಪ್ರಾಮಾಣಿಕ ಪ್ರಯತ್ನ ಇದೆ, ಖಂಡಿತವಾಗಿ ಅದರಲ್ಲಿ ಮುಂದೆ ಸಾಗಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಕೂಡ ಬರ್ತಾ ಇದೆ. ಹಾಗೆ ನೀವು ಹರಿಯುವ ನೀರಿನಂಥ ಎನರ್ಜಿಯನ್ನು ಹೊಂದಿದ್ದೀರಾ. ಹಾಗಾಗಿ ನೀವು ಬಹಳ ಶಕ್ತಿಯುತವಾದ ಒಂದು ಊರ್ಜೆಗಳನ್ನು ಹೊಂದಿದ್ದೀರಾ. ಹಾಗಾಗಿ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ, ಇದೇ ತಿಂಗಳಲ್ಲಿ ನಡೆಯುತ್ತೆ. ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನ ಇರಬೇಕು. ಅಂದರೆ ಯಾವ ರೀತಿ ಅಂದರೆ ನೀವು ಏನು ಮಾಡಬೇಕು ಅಂತ ಇದ್ದೀರಲ್ಲ ಆ ಕೆಲಸದಲ್ಲಿ ಯಾವೆಲ್ಲ ರೀತಿಯಲ್ಲಿ ನೀವು ಬದಲಾವಣೆಯನ್ನು ತಂದ್ಕೊಳ್ಬೇಕು ಅಂತೇಳಿ ಸ್ವಲ್ಪ ಆಲೋಚನೆ ಮಾಡಿ, ಹಾಗೆ ಅದಕ್ಕೆ ಸಹಾಯ ಬೇಕು ಅಂಥೇಳಿ ನೀವು ಬಯಸ್ತಾ ಇದ್ದೀರಾ, ಅದಕ್ಕೆ ಸರಿಯಾಗಿ ಈ ಸಮಯದಲ್ಲಿ ದೈವಿ ಶಕ್ತಿಗಳ ಊರ್ಜೆಗಳು ನಿಮಗೆ ಸಹಾಯ ನೀಡುತ್ತೆ. ಮನುಷ್ಯರು ಹೊಟ್ಟೆ ಕಿಚ್ಚು ಮಾಡ್ಬೋದು, ಆದರೆ ಭಗವಂತ ನೀಡೋದರಲ್ಲಿ ಆ ಗುರುವು ತನ್ನ ಶಿಷ್ಯನ ಉದ್ಧಾರದಲ್ಲಿ ಯಾವತ್ತಿಗೂ ಕೂಡ ಹೊಟ್ಟೆ ಕಿಚ್ಚು ಉಂಟು ಮಾಡೋದಿಲ್ಲ. ಹಾಗಾಗಿ ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಮುನ್ನಡೀತಾ ಹೋಗ್ರಿ. ಖಂಡಿತ ಹರಿಯುವ ನೀರಿನಂಥ ಎನರ್ಜಿ ನಿಮ್ಮಲ್ಲಿ ಇರೋದ್ರಿಂದ ನೀವು ಯಾವಾಗಲೂ ಶುದ್ಧವಾಗೇ ಇರ್ತೀರಾ. ಯಾವುದೇ ರೀತಿ ಕಸ ಕಡ್ಡಿ ನಕಾರಾತ್ಮಕತೆ ಆಗಿರ್ಬೋದು, ಬೇರೆಯವರ ಒಂದು ಕೆಲವು ಕೆಟ್ಟ ಉದ್ದೇಶಗಳಾಗಿರ್ಬೋದು ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಈ ತಿಂಗಳಲ್ಲಿ ನೀವು ನಿಮ್ಮ ತಂದೆ ತಾಯಿಯ ಸೇವೆಯನ್ನು ಮಾಡುವಂತಹ ಅವಕಾಶ ನಿಮಗೆ ಸಿಕ್ಕಿದೆ. ಖಂಡಿತ ಅದು ನಿಮ್ಮ ಅದೃಷ್ಟ ಅಂತ ಹೇಳಿ ಅಂದ್ಕೊಳ್ಬೋದು. ಯಾಕಂದರೆ ನಿಮ್ಮ ಕರ್ಮದಲ್ಲಿರುವ ಕೆಲವು ಬ್ಲಾಕೇಜ್ಗಳನ್ನು ಅದು ರಿಮೂವ್ ಮಾಡೋದ್ರ ಜೊತೆಗೆ ಅಂದರೆ ನಿಮ್ಮ ಭಾಗ್ಯದಲ್ಲಿರುವ ಅಡ್ಡಿ ಆತಂಕಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗಾಗಿ ಮನಃಪೂರ್ವಕವಾಗಿ ನಿಮ್ಮ ತಂದೆ ತಾಯಿಯ ಸೇವೆಯನ್ನು ನೀವು ಮಾಡಬೇಕು. ಯಾಕಂದರೆ ಅಂಥ ಅವಕಾಶ ನಿಮ್ಮನ್ನು ಹುಡುಕಿ ಬಂದಿದೆ ಅಂದರೆ ನೀವು ಅದೃಷ್ಟಶಾಲಿಗಳೇ. ಹಾಗಾಗಿ ಈ ತಿಂಗಳಲ್ಲಿ ಆ ಸೇವೆಯ ಭಾಗ್ಯ ನಿಮಗೆ ದೊರಕ್ತಾ ಇದೆ. ಅದನ್ನು ನೀವು ಪರಿಪೂರ್ಣವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಆ ಸೇವೆ ಏನು ಮಾಡ್ತಾ ಇರಲ್ಲ, ನೀವು ಖಂಡಿತವಾಗಿ ಏನು ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಅದಕ್ಕಿಂತ ಹೆಚ್ಚು ನಿಮ್ಮ ಜೀವನಕ್ಕೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗೆ ಕೆಲವು ದೈವಿಕ ಶಕ್ತಿಗಳು ಈ ಸಮಯದಲ್ಲಿ ನಿಮ್ಮ ಜೊತೆಗಿದ್ದಾವೆ. ಅದರಿಂದ ಏನಾಗುತ್ತೆ ಅಂದರೆ ಗುರುವು ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ, ಅದು ಮನುಷ್ಯರ ರೂಪದಲ್ಲಾಗಿರ್ಬೋದು, ಯಾವುದೋ ಒಂದು ಪ್ರಾಣಿ ಪಕ್ಷಿಗಳ ರೂಪದಲ್ಲಾಗಿರ್ಬೋದು, ನಿಮಗೆ ಕೆಲವು ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ಆ ಪ್ರಾಣಿ ಪಕ್ಷಿಗಳು ಕೂಡ ಬ್ಲೆಸ್ಸಿಂಗ್ ಮಾಡ್ತವೆ. ಆ ಪ್ರಾಣಿ ಪಕ್ಷಿಗಳು ಏನು ಸಹಾಯ ಮಾಡ್ತವೆ ನಮಗೆ ಅಂತ ನೀವು ಅಂದ್ಕೊಳ್ಬೋದು. ಆದರೆ ಅವುಗಳ ಬ್ಲೆಸ್ಸಿಂಗ್ ಇದೆಯಲ್ಲ, ಅವುಗಳ ಹಾರೈಕೆ ಇದೆಯಲ್ಲ, ಯಾವ ಮನುಷ್ಯರೂ ಕೂಡ ಮಾಡದಂತಹ ಸಹಾಯವನ್ನು ಪುಣ್ಯವನ್ನು ನಿಮಗೆ ದೊರಕಿಸಿ ಕೊಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಹಾಗಾಗಿ ನೀವು ಮಾಡಿದ ಸೇವೆ, ಪ್ರಾಣಿ ಪಕ್ಷಿಗಳಿಗೆ ಮಾಡಿದ ಸೇವೆ ಆಗಿರ್ಬೋದು, ಮರ ಗಿಡಗಳಿಗೆ ಮಾಡಿದ ಸೇವೆ ಆಗಿರ್ಬೋದು, ಪ್ರಕೃತಿನ ಕಂಡು ಸಂತೋಷಪಟ್ಟ ಸೇವೆ ಆಗಿರ್ಬೋದು, ಎಲ್ಲವೂ ಈ ಸಮಯದಲ್ಲಿ ನಿಮಗೆ ಫಲವಾಗಿ ಈ ತಿಂಗಳಲ್ಲಿ ಸಿಗಲು ಹೊರಟಿದೆ. ಹಾಗಾಗಿ ಏನು ನಿಮ್ಮ ಜೀವನದಲ್ಲಿ ಕೆಲವು ಬಿಕ್ಕಟ್ಟುಗಳಾಗಿರ್ಬೋದು, ಇಲ್ಲ ಸಮಸ್ಯೆಗಳಾಗಿರ್ಬೋದು, ಕೆಲವು ಅಹಿತಕರ ಘಟನೆಗಳು ನಡಿಬೇಕು ಅಂತ ಹೇಳಿ ಏನು ಕರ್ಮ ತೀರ್ಮಾನ ಮಾಡಿತ್ತಲ್ಲ ಅದರಲ್ಲಿ ಖಂಡಿತ ಪರಿವರ್ತನೆ ಸಿಗ್ತಾ ಇದೆ. ಅದಕ್ಕೆ ಖುಷಿ ಪಡಬೇಕು ನೀವು. ಯಾಕಂದರೆ ನಿಮ್ಮಿಂದ ಒಂದು ಒಳ್ಳೆಯ ಸೇವೆಗಳಾಗ್ತಾ ಇದ್ದೇವೆ ಅಂದರೆ ಕರ್ಮ ಕೂಡ ಅದಕ್ಕೆ ಪ್ರತಿಸ್ಪಂದಿಸುತ್ತೆ. ಅಂದರೆ ನಿಮಗೆ ಏನು ಒಂದು ಶಿಕ್ಷೆ ಸಿಗಬೇಕಾಗಿರತ್ತಲ್ಲ ಅದನ್ನು ಪರಿವರ್ತನೆ ಮಾಡಿ, ಅಂದರೆ ಸಣ್ಣದಾಗಿ ಪರಿವರ್ತನೆ ಮಾಡಿ ಅವು ಕೆಲವು ಪಾಠಗಳ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಸಣ್ಣದಾದ ಒಂದು ಪೆಟ್ಟು ಕೊಡುವ ಮೂಲಕ ಅವು ಬಂದು ಹೋಗ್ತವೆ. ಹೆದರೋ ಅವಶ್ಯಕತೆ ಇಲ್ಲ. ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮ ಕರ್ಮಗಳ ಮೇಲೆ ನಂಬಿಕೆ ಇಡಿ. ಹಾಗೆ ನಿಮ್ಮ ಕೈಲಾದಷ್ಟು ಸೇವೆಗಳನ್ನು ಮಾಡಿ. ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ ಸದಾ ಇರಲಿ. ಅದ್ರ ಜೊತೆಯೇ ನೀವು ಸಾಗಬೇಕು. ಇದು ನಿಮ್ಮನ್ನು ಒಂದು ಉತ್ತುಂಗದ ಮಟ್ಟಕ್ಕೆ ಏರಿಸುತ್ತೆ. ಅಂದರೆ ನೀವು ಬಹಳ ಮಹತ್ವಾಕಾಂಕ್ಷಿಗಳಾಗಿದ್ದೀರಾ. ಅಂದರೆ ನಂಗೆ ಅದು ಬೇಕು, ಆ ಸಾಧನೆ ಮಾಡಬೇಕು, ಹೀಗೆ ನಾವು ಜೀವನ ಮಾಡಬೇಕು, ಈಗೇನಿದೀವಲ್ವ ಅದಕ್ಕಿಂತ ಸ್ವಲ್ಪ ಉನ್ನತ ಮಟ್ಟದ ಜೀವನವನ್ನು ಮಾಡಬೇಕು ಅಂಥೇಳಿ ನೀವು ಬಯಸ್ತಾ ಇದ್ದೀರಿ. ಇಲ್ಲ ಅಂತಲ್ಲ, ಮನುಷ್ಯನಿಗೆ ಈ ರೀತಿಯ ಆಸೆಗಳು ಸಹಜವಾಗಿ ಬರ್ತವೆ, ಇಲ್ಲ ಅಂತಲ್ಲ. ನೀವು ಏನನ್ನಾದರೂ ಪಡ್ಕೊಳ್ಳಿ, ಎಲ್ಲವನ್ನು ಭಗವಂತ ಇಲ್ಲ ಅಂದ್ಕೊಡ್ತೀನಿ ಅಂತ ಹೇಳ್ತಿದ್ರೆ ಅದ್ರ ಜೊತೆಗೆ ಸೇವೆ, ದಯೆ, ಕರುಣೆ ಭಾವ, ಪ್ರೇಮದ ಭಾವ, ಮಾನವೀಯತೆ, ಮನುಷ್ಯತ್ವದ ಭಾವಗಳನ್ನು ನೀವೆಂದಿಗೂ ತೊರೆಯಬೇಡಿ. ಯಾಕಂದರೆ ಇವೇ ನಿಮ್ಮನ್ನು ಶಾಶ್ವತವಾಗಿ ನೀವು ಎಲ್ಲಿ ಇರಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಒಂದು ಒಳ್ಳೆಯ ಜಾಗದಲ್ಲಿ, ಅಲ್ಲಿರುವಂತೆ ಮಾಡ್ತವೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಇವುಗಳೊಂದಿಗೆ ನೀವು ಏನಾದರೂ ಸಾಧನೆ ಮಾಡಿ, ಖಂಡಿತ ಆ ಸಾಧನೆ ಫಲ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಈ ತಿಂಗಳಿಂದ ನೀವು ಏನು ಪ್ರಯತ್ನ ಮಾಡ್ತಿರಲ್ಲ ಖಂಡಿತವಾಗಿ ಅದು ಫಲ ಸಿಕ್ಕೇ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಆ ಫಲ ನಿಮಗೆ ಸಿಗುತ್ತೆ. ಅಂದರೆ ಈ ತಿಂಗಳಲ್ಲಿ ನೀವು ಬಿತ್ತಿದ ಬೀಜಕ್ಕೆ ಅದು ಮುಂದಿನ ತಿಂಗಳಾಗಿರ್ಬೋದು, ಇದೇ ತಿಂಗಳ ಕೊನೆಯಲ್ಲಾಗಿರ್ಬೋದು, ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಒಂದು ಒಳ್ಳೆಯ ಬೀಜವನ್ನು ಬಿತ್ತುವ ಕರ್ಮವನ್ನು ನೀವು ತಿಂಗಳಲ್ಲಿ ಮಾಡಲೇಬೇಕು. ಅದು ಪೂಜೆ, ಸೇವೆ, ದಾನ, ಧರ್ಮದ ರೂಪದಲ್ಲಿ ಒಂದು ಭಗವಂತನ ಸೇವೆಯಲ್ಲಿ, ಹಾಗೆ ನಿಮ್ಮವರ ಸೇವೆಯಲ್ಲಿ, ಹಾಗೆ ನಿಮ್ಮ ಮನಸ್ಸಿನ ಒಳ್ಳೆಯ ಉದ್ದೇಶಗಳ ಕರ್ಮಗಳಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಈ ತಿಂಗಳು ಬಹಳ ಒಂದು ಮಹತ್ವಾಕಾಂಕ್ಷಿಗಳಿಗೆ ಒಳ್ಳೆಯ ತಿಂಗಳಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಏನೇ ಒಂದು ವಿಚಾರದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಮಹತ್ವಾಕಾಂಕ್ಷೆಯನ್ನು ಹೊಂದಿ ಒಂದು ಪ್ರಾರ್ಥನೆ ಮಾಡಿದರೆ ಅದು ಖಂಡಿತ ಮುಂದಿನ ದಿನಗಳಲ್ಲಿ ಫಲದ ರೂಪದಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ.
ಹಾಗೆ ಅದು ಯಾವುದೋ ಒಂದು ಉನ್ನತ ಹುದ್ದೆಯನ್ನು ಪಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು, ಪ್ರಮೋಷನ್ ವಿಚಾರದಲ್ಲಾಗಿರ್ಬೋದು, ಮನೆ ಶಿಫ್ಟ್ ಮಾಡೋ ವಿಚಾರದಲ್ಲಾಗಿರ್ಬೋದು, ವ್ಯಾಪಾರ ಮಾಡೋ ವಿಚಾರದಲ್ಲಾಗಿರ್ಬೋದು, ಒಂದು ಮಕ್ಕಳ ವಿಚಾರದಲ್ಲಿ ಪರಿವರ್ತನೆ ಆಗಿರ್ಬೋದು, ಇಲ್ಲ ಯಾರೋ ನಿಮ್ಮ ಬಳಿ ಬರಬೇಕು ಅಂತೇಳಿ ಬಹಳ ದಿನಗಳಿಂದ ಕಾಯ್ತಾ ಇದ್ದೀರಾ, ಪಶ್ಚಾತ್ತಾಪ ಪಟ್ಟಿದ್ದೀರಾ ಆ ವಿಚಾರದಲ್ಲಿ, ನಿಮ್ಮ ತಪ್ಪು ಇತ್ತು ಆ ವಿಚಾರದಲ್ಲಿ, ಆದರೆ ನೀವೀಗ ಪಶ್ಚಾತ್ತಾಪ ಪಟ್ಟು ಅವರು ಮರಳಿ ಬರಬೇಕು ಅಂತೇಳಿ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ. ಹೊರಗಡೆ ತೋರಿಸ್ಕೊಳ್ಳೋಕ್ಕಾಗದಿದ್ರೂ ಪರವಾಗಿಲ್ಲ, ಒಳಗಿಂದ ಒಳಗೆ ನೀವು ಕೊರಗ್ತಾ ಇದ್ದೀರಾ. ಖಂಡಿತವಾಗಿ ಅವರು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಅಂದರೆ ನಿಮ್ಮ ಪ್ರಾರ್ಥನೆಗೆ ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ, ಈ ತಿಂಗಳಲ್ಲಿ ನೀವು ಅದಕ್ಕೊಂದು ಬೀಜವನ್ನು ಬಿತ್ತಲೇಬೇಕು. ಅಂದರೆ ಒಂದು ಪ್ರಾರ್ಥನೆಯ ಮೂಲಕ, ಮ್ಯಾನಿಫೆಸ್ಟೇಷನ್ ಮೂಲಕ, ಒಂದು ಸಂಕಲ್ಪದ ಮೂಲಕ ಆಗಿರ್ಬೋದು, ಇಲ್ಲ ಒಂದು ಸೇವೆಯ ಮೂಲಕ, ಅದು ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಏನೋ ಒಂದು ಸೇವೆ ಮಾಡೋದ್ರ ವಿಚಾರ ಆಗಿರ್ಬೋದು, ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕೆಲಸದಲ್ಲಾಗಿರ್ಬೋದು. ಕೆಲಸವೂ ಕೂಡ ಒಂದು ದೇವರ ರೀತಿ ಅಲ್ವಾ, ಹಾಗಾಗಿ ಆ ಕೆಲಸದಲ್ಲಿ ಮುಂದುವರಿಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು. ಹಾಗೆ ಅದೆಲ್ಲದರ ಜೊತೆ ನಿಮ್ಮ ಪೂಜೆಗೆ, ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಗಬೇಕು ಅಂದರೆ ನಿಮ್ಮಿಂದ ಕೆಲವು ಸೇವೆಗಳಂತೂ ಆಗಲೇಬೇಕು ಈ ತಿಂಗಳು. ಆಗ ಮಾತ್ರ ಅದು ಮುಂದಿನ ತಿಂಗಳಲ್ಲೇ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದರ ಫಲ ಸಿಗುತ್ತೆ. ಈ ತಿಂಗಳಲ್ಲಿ ನೀವು ಬಿತ್ತಿದ ಬೀಜ 25ನೇ ತಾರೀಕು ನಂತರ ನಿಮಗೆ ಫಲ ನೀಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬರುತ್ತೆ. ಆ ಬೆಳಕು ನೀವೇನು ಬಯಸ್ತಾ ಇದ್ದೀರಲ್ಲ ಅದೇ ಜೀವನವಾಗಿ ಬರುತ್ತೆ. ಅಂದರೆ ನೀವು ಏನು ಹೊರಗೆ ಹಾಕಬೇಕು ಅಂತ ಇದ್ರೂ ಅದು ಹೊರಗೆ ಹೋಗುತ್ತೆ, ಏನು ನಿಮ್ಮ ಜೀವನದಲ್ಲಿ ಬರಬೇಕು ಅಂತೇಳಿ ಬಯಸ್ತಾ ಇದ್ರೂ ಅದು ಬರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. 25ನೇ ತಾರೀಕು ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ, ಅಂದರೆ ಹೊಸದಾಗಿ ನೀವು ನಿಮ್ಮ ಜೀವನವನ್ನು ಎಲ್ಲ ರೀತಿಯಲ್ಲೂ ಶುರು ಮಾಡುವ ಸಿದ್ಧತೆಯನ್ನು ಏನು ಮಾಡ್ಕೊಳ್ತೀರಲ್ಲ ಅದಕ್ಕೆ ಪೂರಕವಾಗಿ ಆ ದಿನಗಳು ನಿಮಗೆ ಪ್ರತಿಸ್ಪಂದಿಸ್ತವೆ. ಅಂದರೆ ಆ ದಿನಗಳಲ್ಲಿ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಈ ತಿಂಗಳಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ, ಪೂಜೆ, ವ್ರತ, ನಿಯಮ ಅಂತೇಳಿ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಒಂದು ಭಯ ಇದೆ, ಆತಂಕ ಇದೆ. ಹಾಗಾದರೆ ನಾನು 25ನೇ ತಾರೀಕು ನಂತರ ಆ ಹೊಸ ಶುರುವನ್ನು ನನ್ನ ಜೀವನದಲ್ಲಿ ಮಾಡ್ಕೊಳ್ಬೋದಾ, ಮುಂದುವರಿಬೋದಾ ಅಂತೇಳಿ ಏನು ಆತಂಕ ವ್ಯಕ್ತಪಡಿಸುವ ಅವಶ್ಯಕತೆ ಇಲ್ಲ. ಈ ತಿಂಗಳ ಕರ್ಮ ಆಶ್ಚರ್ಯಕರವಾದ ರೀತಿಯಲ್ಲಿ 25ರ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವನ್ನು ತಂದುಕೊಡುತ್ತೆ, ಅಂದರೆ ಆಕರ್ಷಣೆ ಮಾಡಿಕೊಡುತ್ತೆ. ಹಾಗೆ ಕೆಲವು ದೈವಿ ಶಕ್ತಿಗಳಾಗಿರ್ಬೋದು, ನಿಮ್ಮ ಪೂರ್ವಜರಾಗಿರ್ಬೋದು, ನೀವು ನಂಬಿದ ಗುರುವಾಗಿರ್ಬೋದು, ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ಬಗ್ಗೆ ಯಾರೆಲ್ಲ ಒಂದು ಒಳ್ಳೆಯದನ್ನು ಬಯಸ್ತಾ ಇದ್ದಾರಲ್ಲ ಅವರೆಲ್ಲರ ಒಂದು ಆಶೀರ್ವಾದದಿಂದ ನಿಮಗೆ ಏನು ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆಯಲ್ಲ ಆ ಬ್ಲೆಸ್ಸಿಂಗ್ ನಿಮ್ಮ ಕಾರ್ಮಿಕ್ ಸೈಕ್ಲಿಂಗ್ ಎನರ್ಜಿಯನ್ನು ಕ್ಲೈನ್ಸಿಂಗ್ ಮಾಡ್ತಾ ಇದೆ. ಅಂದರೆ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳಾಗಿರ್ಬೋದು, ಅದರಿಂದ ಉಂಟಾದ ಕೆಲವು ನೋವು, ದುಃಖಗಳು ಏನು ಈಗ ನಿಮಗೆ ಸಿಕ್ಕಿದಾವಲ್ಲ ಅವೆಲ್ಲವನ್ನು ಕ್ಲೈನ್ಸಿಂಗ್ ಮಾಡ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ಕಷ್ಟ, ದುಃಖ, ಸಮಸ್ಯೆಗಳು ಏನಿದಾವಲ್ಲ ಅವೆಲ್ಲವೂ ಈಗ ಒಂದು ಶುದ್ಧೀಕರಣಗೊಳ್ತಾ ಇದ್ದಾವೆ. ಹಾಗಾಗಿ ಈ ಸಮಯದಲ್ಲಿ ನೀವು ಒಂದು ದೃಢವಾದ ವಿಶ್ವಾಸದೊಂದಿಗೆ ನೀವು ಏನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ ಆ ವಿಚಾರದಲ್ಲಿ ಮುಂದುವರಿರಿ. ಕಷ್ಟ, ದುಃಖ, ಸಮಸ್ಯೆಗಳನ್ನು ಎದುರಿಸದ ಹೊರತು ಯಾವುದೂ ನಿಮ್ಗೆ ಸಿಗೋದಿಲ್ಲ. ಅಷ್ಟು ಸುಲಭಕ್ಕೆ ಇಲ್ಲಿ ಯಾವುದನ್ನು ಕೂಡ ಭಗವಂತ ಸಿಗೋ ರೀತಿಯಲ್ಲಿ ಇಟ್ಟಿಲ್ಲ. ಸಿಗೋದಂದರೆ ಅಷ್ಟು ಸುಲಭಕ್ಕೆ ಒಂದು ಏನಾದರೂ ನಮಗೆ ಸಿಗುತ್ತೆ ಅಂದರೆ ಅದು ಒಬ್ಬರ ಬ್ಲೆಸ್ಸಿಂಗ್ ಆಗಿರುತ್ತೆ. ಆ ಬ್ಲೆಸ್ಸಿಂಗ್ ಸಿಗಬೇಕಾದ್ರೂ ಕೂಡ ನಮ್ಮಲ್ಲಿ ಅಂಥ ಒಂದು ನಮ್ರತಾ ಭಾವ ಇರಬೇಕು ಅಲ್ವಾ, ಆಗ ಮಾತ್ರ ಅವ್ರು ನಮಗೆ ಒಳ್ಳೆಯದಾಗಲಿ ಅಂತೇಳಿ ಹರಿಸ್ತಾರಲ್ವ. ಹಾಗೆ ಇಲ್ಲಿ ನಾವು ಏನನ್ನೇ ಪಡ್ಕೊಳ್ಬೇಕಾದ್ರೂ ಅದಕ್ಕೆ ಶ್ರಮ ಬೇಕು. ಒಂದು ಆಶೀರ್ವಾದ ಆಗಿರ್ಬೋದು, ಒಂದು ಹಣ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಜೀವನ ಆಗಿರ್ಬೋದು, ಏನು ನಮಗೆ ಒಂದು ಉತ್ತಮವಾದ ರೀತಿಯಲ್ಲಿ ನಾವು ಸಿಗಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಲ್ವ. ಒಳ್ಳೆಯ ಗಂಡ ಸಿಗಬೇಕು, ಅವನು ನನ್ನ ಇಚ್ಛೆಯಂತೆ ಇರಬೇಕು, ಅದು ಆಸೆ ಆಗಿದೆ ನಿಮ್ಮದು ಅಂದರೆ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಪೂರಕವಾಗಿ ನಿಮ್ಮ ಗುಣಗಳಲ್ಲೂ ಕೂಡ ನೀವು ಕೆಲವು ವ್ಯತ್ಯಾಸಗಳನ್ನು ಕಂಡುಕೊಳ್ಳೇಬೇಕಾಗುತ್ತೆ. ಕೇವಲ ಪ್ರಾರ್ಥನೆ ಅಷ್ಟೇ ಅಲ್ಲ, ಅದಕ್ಕೆ ತಕ್ಕ ಹಾಗೆ ನಿಮ್ಮ ನಡವಳಿಕೆಗಳಲ್ಲೂ ಕೂಡ ಬದಲಾವಣೆಯನ್ನು ಕಂಡುಕೊಳ್ಬೇಕು. ಈ ರೀತಿಯಾಗಿ ಇದೇ ತಿಂಗಳು ನೀವು ಆ ಬೀಜವನ್ನು ಬಿತ್ತಿದೆ, ಮುಂದಿನ ತಿಂಗಳಲ್ಲಿ ನಿಮಗೆ ಫಲ ಸಿಗುತ್ತೆ. ಬಹಳ ವರ್ಷಗಳವರೆಗೆ ಕಾಯೋದು ಬೇಡ, ಯಾಕಂದರೆ ಇವತ್ತಿನ ಕರ್ಮ ನಾಳೆಯ ದಿನವನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ಈ ತಿಂಗಳಲ್ಲಿ, ಈ ಜುಲೈ ತಿಂಗಳಲ್ಲಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿ. ಹಾಗೆ ನಿಮ್ಮ ಕೆಲಸ ಏನು ಮಾಡ್ತಾ ಇದ್ದೀರಲ್ಲ ಆ ಕೆಲಸವೇ ದೇವರು ಅನ್ನೋ ರೀತಿಯಲ್ಲಿ ಆ ಕೆಲಸ ಮಾಡ್ತಾನೆ ನೀವು ಭಗವಂತನ ಸ್ಮರಣೆ ಮಾಡಿ. ಕೆಲಸ ಬಿಟ್ಟು ಜಪ, ತಪ, ಪೂಜೆ ಮಾಡಿ ಅಂತ ಅಲ್ಲ. ನಿಮ್ಮ ನೀವು ಕೆಲಸಕ್ಕೆ ಹೋಗೋಕ್ಕಿಂತ ಮೊದಲು ಒಂದು 5 ನಿಮಿಷನಾದರೂ ಪುರುಸೊತ್ತು ಮಾಡ್ಕೊಂಡು ಆ ಭಗವಂತನಿಗೊಂದು ನಮನ ಸಲ್ಲಿಸಿ, ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಹೊರಡುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಿಮ್ಮ ಆಗು ಹೋಗುಗಳನ್ನು ಅವ್ರು ನೋಡ್ಕೊಳ್ತಾರೆ. ನಿಮ್ಮಿಂದ ಸರಿ ತಪ್ಪುಗಳನ್ನು ಗುರುತಿಸುವ ಕ್ಷಮತೆಯನ್ನು ಕೊಡ್ತಾರೆ. ಮೋಸ, ವಂಚನೆಯನ್ನು ಗುರುತಿಸಿ ನೀವು ಹಿಂದೆ ಸರಿಯುವಂತೆ ಮಾಡ್ತಾರೆ. ಅಂದರೆ ಯಾರಾದರೂ ಆ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅದೆಲ್ಲದಕ್ಕೂ ಪರಿವರ್ತನೆ ಕೊಡ್ತಾರೆ. ಹಾಗಾಗಿ ದಿನನಿತ್ಯ ನಿಮ್ಮ ಅಭ್ಯಾಸ, ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋದಕ್ಕಿಂತ ಮೊದಲು, ಬೆಳಗ್ಗೆ ಎದ್ದ ತಕ್ಷಣ ಮತ್ತೊಮ್ಮೆ ಈ ಜೀವನಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟು ನನ್ನ ದಿನವನ್ನು ಶುರು ಮಾಡಿಸಿದ್ದಕ್ಕೆ ಧನ್ಯವಾದಗಳು ಅಂತೇಳಿ ಸಮರ್ಪಣೆ ಮಾಡಿ ದಿನವನ್ನು ಶುರು ಮಾಡಿ. ಈ ದಿನ ಎಲ್ಲ ಒಳ್ಳೆಯದಾಗಬೇಕು, ನೀವು ನಮ್ಮ ಜೊತೆಗಿರಿ ಅಂತೇಳಿ ದಿನ ಶುರು ಮಾಡಿ. ರಾತ್ರಿ ಮಲಗೋದಕ್ಕಿಂತ ಇವತ್ತು ಪೂರ್ಣವಾಗಿ ನೀವು ನಮ್ಮ ಜೊತೆಗಿದ್ದು ನನಗೆ ಕೆಲವು ವಿಚಾರಗಳಲ್ಲಿ ಸಹಾಯ ಮಾಡಿದಿರಾ, ಸರಿ ತಪ್ಪುಗಳನ್ನು ತಿಳಿಸಿದಿರಾ, ಹಾಗೆ ಕೆಲವು ಕಷ್ಟಗಳೊಂದಿಗೆ ನಾನು ಪಾಠವನ್ನು ಕಲ್ತಿದ್ದೀನಿ, ಹಾಗೆ ಕೆಲವು ಇಷ್ಟಗಳೊಂದಿಗೆ ಸಂತೋಷವನ್ನು ಪಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ದಿನನಿತ್ಯ ಪ್ರಾರ್ಥನೆ ಮಾಡಿ ಮಲಗ್ತಾ ಹೋಗ್ರಿ. ಅಂದರೆ ದಿನನಿತ್ಯ ನೀವು ಭಗವಂತನ ಸಂಪರ್ಕದಲ್ಲಿ ಇರಲೇಬೇಕು. ಕೇವಲ ನಿಮ್ಮ ಕುಟುಂಬಕ್ಕೋಸ್ಕರ, ಕೇವಲ ನಿಮ್ಮ ಕುಟುಂಬದ ಸಂಪರ್ಕದಲ್ಲಿ ಮಾತ್ರ ಅಲ್ಲ, ನಿಮ್ಮ ಆಸೆ, ಇಚ್ಛೆಗಳು, ಕನಸುಗಳ ಸಂಪರ್ಕದಲ್ಲಿ ಮಾತ್ರ ಇರೋದಲ್ಲ, ಅದ್ರ ಜೊತೆಗೆ ಅದನ್ನೆಲ್ಲ ಕೊಡುವ ಭಗವಂತನ ಸಂಪರ್ಕದಲ್ಲೂ ನೀವು ಇರಬೇಕಾಗತ್ತೆ. ಹಾಗೆ ಅದಕ್ಕೆಲ್ಲ ದಾರಿ ತೋರಿಸುವ, ಅದನ್ನೆಲ್ಲ ಪಡೆದುಕೊಳ್ಳುವ
ದಾರಿ ತೋರಿಸುವ ಗುರುವಿನ ಸಂಪರ್ಕದಲ್ಲೂ ನೀವಿರಬೇಕು. ಗುರುವಿನ ಸಂಪರ್ಕದಲ್ಲಿ ನೀವು ಸಾಕ್ತಾ ಹೋದಷ್ಟು ಇದ್ದಷ್ಟು ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಸಿಗ್ತವೆ. ಹಾಗೆ ಯಾವ ಕಡೆ ಸಾಕಬೇಕು, ಯಾವುದನ್ನು ಬಿಡಬೇಕು, ಯಾವುದನ್ನು ತಗೊಳ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದೇ ತಿಂಗಳಲ್ಲಿ ಈ ಪರಿವರ್ತನೆ ನೀವು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ರೆಸನೇಟ್ ಆಗ್ತದೆ. ತಿಂಗಳು ನಿಮಗೆ ಮಹತ್ವಾಕಾಂಕ್ಷಿಯಾದ ರಿಸಲ್ಟ್ ಅನ್ನ ತಂದುಕೊಡುತ್ತೆ. ಅದು ಕೆಲವು ವಿಚಾರಗಳಲ್ಲಿ ಆಕಸ್ಮಿಕ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ, ಆದರೆ ನಿಮ್ಮ ಕರ್ಮಗಳಿಗೆ ಸಿಗ್ತಾ ಇರುವ ಫಲವಾಗಿದೆ. ಈ ತಿಂಗಳಲ್ಲಿ ನೀವು ಒಂದು ಹೊಸ ಮನೆಯ ಅನ್ವೇಷಣೆಯನ್ನ ಮಾಡ್ಕೊಳ್ತೀರಾ. ಅದು ಅಮಾವಾಸ್ಯೆಯ ನಂತರ ಆ ಮನೆಗೆ ನೀವು ಪ್ರವೇಶ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗೆ ಕೆಲವು ತಪ್ಪುಗಳನ್ನ ನೀವು ಈಗ ಮಾಡಿದಿರಾ, ಅದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟಿದ್ದೀರಾ. ಹೊಸ ತಿರುವಿನೊಂದಿಗೆ ಹೊಸ ಜೀವನ ಶುರು ಮಾಡಿದಿರಾ. ಖಂಡಿತ ಹಿಂದೆ ಮಾಡಿದ ತಪ್ಪನ್ನ ಮತ್ತೆಂದಿಗೂ ಮಾಡೋದಿಲ್ಲ ಅಂತೇಳಿ ನಿಮ್ಮ ಮನಸ್ಸಿಗೆ ನೀವು ಹೇಳಿದಿರಾ. ಅಂದ್ರೆ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ನೀವು ಒಂದು ಶಪಥ ಮಾಡಿದಿರಾ. ಅದಕ್ಕೆ ಸರಿಯಾಗಿ ದೇವರು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ, ಕ್ಷಮಿಸಿದ್ದಾರೆ, ಮತ್ತೊಮ್ಮೆ ನಿಮಗೆ ಒಂದು ಒಳ್ಳೆಯ ಬದುಕನ್ನ ಕರುಣಿಸಿದ್ದಾರೆ. ಹಾಗೆ ಈ ತಿಂಗಳಲ್ಲಿ ನೀವು ಕೆಲವರ ಸತ್ಯ ತಿಳಿದು ನಿಮಗೆ ಒಂದು ರಿಯಲೈಸ್ ಆಗುತ್ತೆ. ಅದರಿಂದ ಆ ಸಂಬಂಧದಿಂದ ನೀವು ಹೊರಗೆ ಬರ್ತೀರಾ. ಹಾಗೆ ಕೆಲವರನ್ನ ನಿಮ್ಮಿಂದ ದೂರ ಮಾಡ್ತೀರಾ. ಹಾಗೆ ಕೆಲವು ವಿಚಾರಗಳಲ್ಲೂ ಕೂಡ ನೀವು ಕ್ಲಾರಿಟಿಯನ್ನು ಹೊಂದುತ್ತೀರಾ. ಅಂದರೆ ಯಾವುದು ಇಷ್ಟು ದಿನ ನನಗೆ ಒಳ್ಳೆಯದು ಅಂತೇಳಿ ನೀವು ನಂಬ್ಕೊಂಡಿದ್ರಲ್ಲ, ಅದು ಆ ವಿಚಾರ ಸರಿಯಲ್ಲ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಅದರಿಂದ ಹಿಂದೆ ಬರ್ತೀರಾ. ಬಹಳ ವರ್ಷಗಳಿಂದ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡಿದರೆ ಹಣ ಬರಬೇಕಾಗಿತ್ತು ನಿಮಗೆ ಕೆಲವು ಕಡೆಗಳಿಂದ. ಹಾಗಾಗಿ ನೀವು ಅದಕ್ಕೋಸ್ಕರ ಒಂದು ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಒಂದು ಸಂಕಲ್ಪ ಆಗಿರ್ಬೋದು, ಒಂದು ಪ್ರಾರ್ಥನೆ ಆಗಿರ್ಬೋದು, ಒಂದು ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಈ ರೀತಿ ಸೇವೆಗಳನ್ನು ಮಾಡಿದ್ರಿ. ಅದನ್ನು ಈ ತಿಂಗಳಲ್ಲೂ ನೀವು ಮುಂದುವರಿಸಿದೆ. ಖಂಡಿತವಾಗಿಯೂ ನಿಮ್ಗೇನು ಸಿಗಬೇಕಾಗಿದೆಯಲ್ಲ ಅದು ಸಿಕ್ಕೇ ಸಿಗುತ್ತೆ. ಅದು ನಿಮ್ದು ಒಂದೇ ರೂಪಾಯಿ ಆಗಿರಲಿ, ಅದು ಬೇರೆಯವ್ರ ಹತ್ರ ಇರಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ನೀವು ಏನು ಕೊಟ್ಟಿದ್ದೀರೋ, ನಿಮ್ದು ಏನಾಗಿತ್ತೋ ಅದು ನಿಮಗೆ ಮರಳಿ ಬಂದು ಸೇರುವ ಸಮಯ ಇದೇ ಆಗಿದೆ. ಅದಕ್ಕೋಸ್ಕರ ನೀವು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ. ಈಗ ಯಾಕೆ ಹೆದರ್ತಾ ಇದ್ದೀರಾ, ಈಗ ಯಾಕೆ ಭಯ ಪಡ್ತಾ ಇದ್ದೀರಾ, ಆಗುತ್ತೋ ಇಲ್ಲೋ ಅಂತೇಳಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಸಂದೇಹಕ್ಕೊಳಗಾದಷ್ಟು ಆ ವಿಚಾರಗಳಲ್ಲಿ ಅಡೆತಡೆಗಳು ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಹೆದರೋದು ಬೇಡ. ಇದೇ ತಿಂಗಳಲ್ಲಿ ತುಂಬ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ. ಹಾಗೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಕೆಲವು ವಿಚಾರಗಳಲ್ಲಿ. ಹಾಗೆ ಬ್ಲೆಸ್ಸಿಂಗ್ ಕೂಡ ಸಿಗ್ತದೆ. ಅದು ತಾಯಿ ತಂದೆಯ ಬ್ಲೆಸ್ಸಿಂಗ್ ಆಗಿರ್ಬೋದು, ನಿಮ್ಮ ಸ್ನೇಹಿತರ ಬ್ಲೆಸ್ಸಿಂಗ್ ಆಗಿರ್ಬೋದು, ನಿಮ್ಮನ್ನು ಯಾರು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಆಧರಿಸ್ತಾರಲ್ಲ ಅವರೆಲ್ಲರ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿರುವ ಕೆಲವು ವಿಚಾರಗಳಲ್ಲಿರುವ ಅಡೆತಡೆಗಳನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಅನುಕೂಲತೆ ನಿಮಗೆ ಆಗತ್ತೆ. ಹಾಗಾಗಿ ಯಾರನ್ನು ಕೂಡ ಅಪಹಾಸ್ಯದ ನೋಟದಿಂದ ನೋಡಬಾರ್ದು. ಯಾರ ಯೋಗ್ಯತೆಯನ್ನು ಕೂಡ ಅಳಿಬಾರ್ದು. ಯಾರು ಯಾವ ಸಮಯಕ್ಕೆ ನಮ್ಗೆ ಯಾವ ರೀತಿ ಉಪಯೋಗಕ್ಕೆ ಬರ್ತಾರೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಅದು ಕಾಲ ನಿರ್ಣಯ ಮಾಡುತ್ತೆ, ನಮ್ಮ ಕರ್ಮ ನಿರ್ಣಯ ಮಾಡುತ್ತೆ ಅನ್ನೋ ವಿಚಾರ ಕೂಡ ಇಲ್ಲಿ ಬರ್ತಾ ಇದೆ. ಹಾಗಾಗಿ ಯಾರನ್ನು ಕೂಡ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದು ಒಳ್ಳೆಯ ಕರ್ಮದ ಉದ್ದೇಶದೊಂದಿಗೆ ಮುಂದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಸಾಕ್ತಾ ಹೋಗಿ. ಕರ್ಮ ಎಲ್ಲ ನಿರ್ಧಾರ ಮಾಡಿ ನಿಮಗೆ ಕೊಡ್ತಾ ಹೋಗುತ್ತೆ. ಅದೇ ರೀತಿ ಈ ಜುಲೈ ತಿಂಗಳಲ್ಲಿ ನೀವು ಸಾಕಷ್ಟು ಬದಲಾವಣೆಯನ್ನು, ಸಾಕಷ್ಟು ತಿರುವನ್ನು ತಂದುಕೊಳ್ತೀರಾ. ನಿಮ್ಮ ಆಲಸ್ಯ, ಸೋಮಾರಿತನ ದೂರವಾಗುತ್ತೆ. ಈ ತಿಂಗಳಿಂದ ನೀವು ಉತ್ಸಾಹದ ಕಡೆ ಸಾಕ್ತೀರಾ, ಆರೋಗ್ಯದ ಕಡೆ ಗಮನ ಕೊಡ್ತೀರಾ. ಹಾಗೆ ಸ್ವಲ್ಪ ದೈಹಿಕ ವ್ಯಾಯಾಮ ಕೂಡ ಮಾಡ್ತೀರಾ. ಹಾಗೆ ನಿಮ್ಮನ್ನು ನೀವು ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸೌಂದರ್ಯಯುತವಾಗಿ ಇಟ್ಕೊಳ್ಳೋಕ್ಕೆ ಕೂಡ ಪ್ರಯತ್ನ ಪಡ್ತೀರಾ. ಅಂದರೆ ಆ ಒಳಗಿನ ಆಂತರಿಕ ಸೌಂದರ್ಯ ಎಷ್ಟು ಮುಖ್ಯನೋ ಬಾಹ್ಯವಾಗಿ ಕೂಡ ನೀವು ಅಷ್ಟೇ ಗಟ್ಟಿಮುಟ್ಟಾಗಿ ಇರಬೇಕು. ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಎಲ್ಲದರ ಕಡೆ ನೀವು ಗಮನ ಕೊಟ್ಟು ನಿಮ್ಮನ್ನು ಪರಿವರ್ತನೆಗೊಳಿಸುವ ಸಿದ್ಧತೆಯನ್ನು ಈ ತಿಂಗಳಲ್ಲಿ ಮಾಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗೆ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ ನೀವು ಇಟ್ಟಿರೋದ್ರಿಂದ ಖಂಡಿತ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅವರ ದರ್ಶನ ಆಗಾಗ ಮಾಡ್ತಾ ಇರಿ. ಇದರಿಂದ ಸಕಾರಾತ್ಮಕ ಯೋಜನೆಗಳು ನಿಮಗೆ ಹತ್ತಿರವಾಗ್ತಾ ಹೋಗ್ತವೆ. ಅವರ ಸಂಪರ್ಕ ನಿಮಗೆ ಎಷ್ಟು ಹತ್ತಿರವಾಗ್ತಾ ಹೋಗುತ್ತೋ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಅಷ್ಟೇ ದೂರವಾಗ್ತಾ ಹೋಗ್ತವೆ. ಸಾಯಿ ಬಾಬಾರವರ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಜುಲೈ ತಿಂಗಳಲ್ಲಿ ಈ ರೀತಿಯ ಪರಿವರ್ತನೆಗಳನ್ನು ಹಾಗೂ ಈ ರೀತಿಯ ಗೈಡೆನ್ಸ್ ಕೊಟ್ಟಿದ್ದಾರೆ. ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾದರೆ ಕೃತಜ್ಞತಾ ಭಾವದಿಂದ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.